ಇದಾದ ಮೇಲೆ ನಾವು ಹೋಗ್ಬೇಕಾಗಿರೋದು ಮುಂದೆ ಪಂಚಾಚಾರಕ್ಕೆ. ಈ ಪಂಚಾಚಾರ ಹೇಗೆ ಅಂದ್ರೆ ಅದು ನಮ್ಮ ಪ್ರಾಣ ಇದ್ದಾಗೆ. ಈಗ ನಮ್ಗೆ ಪ್ರಾಣ ಎಷ್ಟು ಮುಖ್ಯನೋ ಆ ಪಂಚಾಚಾರವೂ ಅಷ್ಟೇ ಮುಖ್ಯ. ಈ ಪಂಚಾಚಾರವನ್ನ ನಾವು ಆಚರಣೆಗೆ ತಂದ ಮೇಲೆ ಅದು ನಮ್ಮದಾಗುತ್ತೆ. ನಮ್ಮದಾದ ಮೇಲೆ ನಾವು ಅದನ್ನ ಬಿಡುವ ಹಾಗಿಲ್ಲ. ಹಾಗೆ ನಮ್ಮ ಮನಸ್ಥಿತಿಯನ್ನ ಸಿದ್ಧ ಮಾಡೋದೇ ಈ ಪಂಚಾಚಾರದ ನಮ್ಮ ದಿನನಿತ್ಯದ ಕ್ರಮ. ನಾವು ಮೊದಲಿಗೆ ಲಿಂಗಾಚಾರ ಅಂದ್ರೆ ಏನು ಅಂತ ನೋಡಿದ್ರೆ, ನಾವು ಇಡೀ ಚಳುವಳಿಯನ್ನ, ಬಸವಾದಿ ಶರಣರು ಮಾಡಿದಂತ ಚಳುವಳಿಯನ್ನ ನೋಡಿದಾಗ ಅವರ ಮೂಲ ಉದ್ದೇಶ ಇದ್ದಿದ್ದು ಏಕದೇವೋಪಾಸನೆ, ಜಾತಿ ಭೇದ ನಿವಾರಣೆ, ವರ್ಗ ಭೇದ ನಿವಾರಣೆ ಮತ್ತು ಮಹಿಳಾ ಸಮಾನತೆ, ಮಹಿಳಾ ಸ್ವಾತಂತ್ರ್ಯ, ಮಹಿಳಾ ಅಸ್ಮಿತೆ. ಹೀಗೆ ಒಂದು 3 ಭಾಗವಾಗಿ ಅವರ ಮುಖ್ಯ ಗುರಿಗಳನ್ನ ನಾವು ನೋಡ್ತೀವಿ. ಈ ಎಲ್ಲವನ್ನು ಸರಿಪಡಿಸ್ಲಿಕ್ಕೆ ಅದರ ರೂಟ್ ಲೆವೆಲ್ ಕಾಸ್ ಹುಡ್ಕಕ್ಕೆ ಹೋದ್ರು ಬಸವಣ್ಣ ಅಂತ ನಾನು ನಿನ್ನೆ ಹೇಳಿದ್ದೆ. ಹಾಗೆ ಅದರ ಮೂಲವನ್ನ ಹುಡ್ಕೊಂಡು ಹೋದಾಗ ಇಲ್ಲಿ ವೈಯಕ್ತಿಕವಾಗಿ ಮನುಷ್ಯ ಗಟ್ಟಿಯಾಗಬೇಕಾಗಿತ್ತು. ಆ ಗಟ್ಟಿತನವನ್ನ ಕೊಡೋದಿಕ್ಕೋಸ್ಕರ ಈ ಎಲ್ಲ ನಿಯಮಗಳನ್ನ, ತತ್ವಗಳನ್ನ ಪ್ರತಿಯೊಬ್ರು ಪಾಲನೆ ಮಾಡ್ಬೇಕಾಗಿತ್ತು. ಹಾಗೆ ಮಾಡುವಾಗ ನಾವು ನಿನ್ನೆ ತೆಗೆದುಕೊಂಡಂತ ಅಷ್ಟ ತತ್ವಗಳನ್ನ ತೆಗೆದುಕೊಂಡು ಲಿಂಗಾಚಾರಕ್ಕೆ ಬಂದಾಗ ಇಲ್ಲಿ ನಮಗೆ ಪ್ರಮುಖ ಆಗೋದು ಏಕದೇವೋಪಾಸನೆ. ಯಾವಾಗ ನಮ್ಮ ಕೈಯಲ್ಲಿ ಇಷ್ಟಲಿಂಗ ಇದೆಯೋ ಆವಾಗ ನಾವು ಬೇರೆ ದೇವಸ್ಥಾನಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ದೇವಾಲಯ ಸಂಸ್ಕೃತಿಯನ್ನ ನಿರಾಕರಣೆ ಮಾಡಿದವರು ಶರಣರು. ಸಾವಿರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದವರು ಶರಣರು. ಈ ದೇವಾಲಯ ಸಂಸ್ಕೃತಿಯಿಂದ ಪರಿಪೂರ್ಣವಾಗಿ ಮುಕ್ತ ಆಗ್ಬೇಕಾದ್ರೆ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಡಿಮೇಲಾಗಿ ಬೀಳುವ ಲೊಟ್ಟ ಮೂಳರ ಕಂಡಡೆ ಗಟ್ಟಿ ಪಾದರಕ್ಷೆಯ ತೆಗೆದುಕೊಂಡು ಲೊಟಲೊಟನೆ ಹೊಡೆಯೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಇಲ್ಲಿ ಚೌಡಯ್ಯನವರು ಹೇಗ್ ಹೇಳ್ತಾರೆ ಅಂತಂದ್ರೆ, ಆ ಪಾದರಕ್ಷೆ ಬಹಳ ಹಳೆದು ಆಗಿರ್ಬಾರ್ದು, ಗಟ್ಟಿ ಪಾದರಕ್ಷೆ ಇರ್ಬೇಕು. ಅಂದ್ರೆ ನಮ್ಗೆ ಇಷ್ಟ ಲಿಂಗದ ಮೇಲೆ ನಿಷ್ಠೆ ಎಷ್ಟಿರ್ಬೇಕು ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಾರೆ. ಆ ಇಷ್ಟ ಲಿಂಗದ ಮೇಲೆ ನಾವು ಭಕ್ತಿ ಭಾವದಿಂದ ನಿಷ್ಠೆಯನ್ನು ಇಡುವುದೇ ಲಿಂಗಾಚಾರ. ಸ್ವರ್ಗ, ಮರ್ತ್ಯ, ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳ್ತಾರೆ. ನೀವು ಎಲ್ಲಾದ್ರೂ ಹೋಗ್ರಿ, ಒಬ್ಬನೇ ದೇವ ಇದ್ದಾನೆ. ಆ ಒಬ್ಬ ದೇವ ಯಾರು ಅಂತಂದ್ರೆ ನಮ್ಮ ಅಂಗೈಯಲ್ಲಿರುವ ಇಷ್ಟಲಿಂಗ. ಇಷ್ಟಲಿಂಗ ಪೂಜೆಯನ್ನು ಮಾಡಿದರೆ ಬೇರೆ ದೈವದ ಅಗತ್ಯ ಇಲ್ಲ ಅನ್ನುವುದನ್ನ ಹೇಳಿಕೊಟ್ಟದ್ದು ಶರಣ ತತ್ವ. ಈಗ ನಾವು ಲಿಂಗ ಪೂಜೆಯನ್ನು ಆರಂಭ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಕರ್ತವ್ಯ ಏನು? ಅದರ ನಂತರ ಸದಾಚಾರ. ಲಿಂಗಾಚಾರಿ ಆದ ನಂತರ ನಾವು ಸದಾಚಾರ ಆಗ್ಬೇಕು. ಸದಾಚಾರದಲ್ಲಿ ಏನಿದೆ? ಮನುಷ್ಯನ ಬದುಕಿಗೆ ಒಂದು ಕಾಯಕ ಬೇಕೇ ಬೇಕು. ಅವನ ಹೊಟ್ಟೆ ಹೊರೆಯೋದಕ್ಕೋಸ್ಕರ ಒಂದು ಕಾಯಕವನ್ನ ಮಾಡ್ಲೇಬೇಕು. ಶರಣರು ಏನ್ ಹೇಳ್ತಾರೆ ಅಂದ್ರೆ, ನೀವು ಕಾಯಕವನ್ನ ಮಾಡ್ರಿ, ನ್ಯಾಯವಾಗಿ ಕಾಯಕವನ್ನ ಮಾಡ್ಬೇಕು. ಅದರಿಂದ ಬಂದ ಹಣದಲ್ಲಿ ನಾವು ಊಟ ಮಾಡ್ಬೇಕು, ಇನ್ನೊಬ್ಬರಿಗೂ ಊಟ ಮಾಡಿಸ್ಬೇಕು. ದಾಸೋಹ ತತ್ವವನ್ನ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವ ಇನ್ನೊಂದು ತತ್ವವನ್ನ ಅವರು ನಮ್ಗೆ ಕೊಡ್ತಾರೆ. ಇವತ್ತು ನಾವು ಜಂಗಮರನ್ನ ಮನೆಗೆ ಕರೆದುಕೊಳ್ಳೋದು ಅಂತ ಹೇಳಿ ಅವರಿಗೆ ಊಟ ಮಾಡಿಸೋದು, ಅದೆಲ್ಲ ಅರ್ಥಗಳು ಬೇರೆ 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 ಆಗಿ ನಮ್ಮ ಆಚರಣೆಯಲ್ಲಿ ಅದು ಬೇರೆ ರೂಪನೇ ಪಡೆದುಕೊಂಡಿವೆ. ನಾವು ಇದಕ್ಕೆ ಸರಿಯಾದ ಉದಾಹರಣೆಯನ್ನು ತಗೊಳ್ಬೇಕು ಅಂತಂದ್ರೆ, 12ನೇ ಶತಮಾನದಲ್ಲಿ ಮಹಾಮನೆಯಲ್ಲಿ ಪ್ರಸಾದ ಹೇಗೆ ನಡೀತಿತ್ತು. ಅಲ್ಲಿ ನೀಲಾಂಬಿಕೆ ತಾಯಿಯವರು ಅವ್ರ ನೇತೃತ್ವದಲ್ಲಿ ಲಕ್ಷದ ಮೇಲೆ 96,000 ಜನರು ಪ್ರಸಾದವನ್ನ ಸ್ವೀಕಾರ ಮಾಡ್ತಿದ್ರಂತೆ.
ಬಹುಶಃ ಅವರೆಲ್ಲ ಪ್ರಸಾದ ಅಂದ್ರೆ ನಿಜಕ್ಕೂ ಪ್ರಸಾದದ ರೀತಿಯಲ್ಲೇ ಆಹಾರವನ್ನು ಸೇವಿಸ್ತಿದ್ರು ಅಂತ ನಾವು ಇವತ್ತು ಊಹೆ ಮಾಡ್ಕೋಬೇಕು. ನನ್ಗೊಂದ್ ಕಾರ್ಯಕ್ರಮದಲ್ಲಿ ಕೇಳಿದ್ರು ಒಂದ್ ಪ್ರಶ್ನೆನ, ಲಕ್ಷದ ಮೇಲೆ 96,000 ಜನರನ್ನ ಹೇಗೆ ಊಟ ಮಾಡಿಸ್ತಿದ್ರು ಅವರು ಅಂತ. ಈಗ ನಾವು ಒಂದು ಅಧ್ಯಾತ್ಮದ ನೆಲೆಯಲ್ಲಿ ಆಲೋಚನೆ ಮಾಡಿ ಧ್ಯಾನವನ್ನ ಮಾಡೋದನ್ನ ರೂಢಿ ಮಾಡ್ಕೊಂಡು ಶಿವಯೋಗದಲ್ಲಿ ನಮ್ಮ ತಲೆಯನ್ನು ಮಗ್ನ ಮಾಡಿದ್ರೆ ಈ ಎಲ್ಲ ಆಚರಣೆಗಳ ಮಧ್ಯದಲ್ಲಿ ಆ ಹಸುವಿನ ಶಕ್ತಿ ತನ್ನ ಶಕ್ತಿಯನ್ನು ಕಡಿಮೆ ಮಾಡಿಕೊಂಡು ನಮ್ಮ ಆಲೋಚನೆಗಳು ಊರ್ಧ್ವಮುಖವಾಗಿ ಸಾಗಿದಾಗ ಅಲ್ಲಿ ಹಪಾಹಪಿತನವು ಕಡಿಮೆ ಆಗುತ್ತೆ. ಅದಕ್ಕೆ ನಾನು ಉತ್ತರವಾಗಿ ಏನ್ ಹೇಳಿದೆ ಅಂದ್ರೆ ಅವರು ಪ್ರಸಾದದ ತರದಲ್ಲೇನೆ ಆಹಾರವನ್ನ ಸ್ವೀಕರಿಸ್ತಿದ್ರು. ಅವರು ಊಟ ಮಾಡ್ತಿರ್ಲಿಲ್ಲ, ಪ್ರಸಾದವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಆ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದೆ. ನಾನು ಅದಾದ್ಮೇಲೆ ಬಹಳಷ್ಟು ಸಲ ಆಲೋಚನೆ ಮಾಡಿದಾಗ ನನಗೆ ಅನ್ಸಿದ್ದು ಅದು, ಯಾವಾಗ ನಾವು ನಮ್ಮ ದೇಹದ ಒಳಗಿರುವ ಎಲ್ಲಾ ಶಕ್ತಿ ಕೇಂದ್ರಗಳನ್ನ ನಾವು ಚುರುಕುಗೊಳಿಸ್ತೀವಲ್ಲ, ಅವಾಗ ಆ ದೇಹದ ಒಂದು ನಮ್ಮೊಂದಿಗೆ ಅದರ ಒಂದು ತಾಳ ಮೇಳ ಎಲ್ಲವೂ ವಿಭಿನ್ನ ಆಗ್ತಾ ಹೋಗುತ್ತೆ. ನಮ್ಮ ಗಮನ ಎಲ್ಲಿ ಹೋಗುತ್ತೋ ಅದು ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮ ಗಮನ ಯಾವಾಗ ಊರ್ಧ್ವಮುಖವಾಗಿ ಹೋದಾಗ ಅದು ಯಾವತ್ತೂ ಅಧೋಮುಖವಾಗಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸದಾಚಾರದ ಕುರಿತು ಬಸವಣ್ಣನ ಒಂದು ವಚನ, ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ಎನ್ನು ತನು ಮನ ಧನ ವಲಸದಂತೆ ಮಾಡಯ್ಯ, ತನು ದಾಸೋಹಕ್ಕೆ ಉಬ್ಬುವಂತೆ ಮಾಡಯ್ಯ, ಮನ ದಾಸೋಹಕ್ಕೆ ಲೀಯವಂತೆ ಮಾಡಯ್ಯ, ಧನದಾಸೋಹಕ್ಕೆ ಸವೆದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವ. ಈ ಕಾಯಕ ಮತ್ತು ದಾಸೋಹವನ್ನು ಸಂಭ್ರಮಿಸುವ ಒಂದು ತುಟ್ಟ ತುದಿಯ ಲೆವೆಲ್ಗೆ ಹೋಗೋದಂತಾರಲ್ಲ, ಒಂದು ಅಲ್ಟಿಮೇಟ್ ಲೆವೆಲ್, ಆ ಲೆವೆಲ್ಗೆ ಬಸವಣ್ಣನವರು ಆಲೋಚನೆಯನ್ನ ಮಾಡ್ತಾರೆ. ಆ ಕಾಯಕ ಮಾಡೋದ್ರಲ್ಲೂ ಅಷ್ಟೇ ನಿಷ್ಠೆ, ನಂತರ ದಾಸೋಹ ಮಾಡೋದ್ರಲ್ಲಿ ಸಂಭ್ರಮಿಸೋದು. ತನ್ನ ಮನ ಧನ ಎಲ್ಲವೂ, ಅದು ಧನ ಸವಿತಾ ಇರ್ಬೇಕು, ಅದು ಸವೆದಷ್ಟು ನನಗೆ ಬಹಳ ಸಂತೋಷ ಆಗುತ್ತೆ, ಅದನ್ನ ನೋಡಿ ನಾನು ಆನಂದಿಸ್ತೀನಿ, ಹಾಡ್ತೀನಿ, ಅದನ್ನ ಹೇಗೆ ನಡೀತಾ ಇದೆ ಅನ್ನೋದನ್ನ ಮತ್ತೆ ಮತ್ತೆ ನಾನು ಭಾವಿಸ್ತೀನಿ, ಅದನ್ನ ಹಾಗೆ ಸುಖಿಸ್ತೀನಿ ಅಂತ ಬಸವಣ್ಣನವರು ಹೇಳ್ತಾರೆ. ಆಮೇಲೆ ಅವರು ವಿರೋಧ ಮಾಡೋದು ಯಾವುದನ್ನ ಅಂತಂದ್ರೆ, ಅನ್ಯರ ಮನೆಗೆ ಹೋಗಿ ತನ್ನುದರವ ಹೊರೆಯದ ಅಚ್ಚ ಶರಣರ ಕಂಡಡೆ ನಿಶ್ಚಯವಾಗಿ ಕೂಡಲ ಸಂಗಯ್ಯನೆಂಬೆನು. ಬೇರೆಯವ್ರ ಮನೆಗೆ ಹೋಗಿ ತನ್ನುದರಕ್ಕಾಗಿ ಬೇಡಿ ತಗೊಂಡು ಬಂದು ಮಾಡುವಂತಹ ಒಂದು ಸಂಸ್ಕೃತಿ ಇದೆಯಲ್ಲ, ಅದನ್ನ ಅವರು ವಿರೋಧಿಸ್ತಾರೆ. ಅದನ್ನ ವಿರೋಧಿಸಿ ಅದಕ್ಕೆ ಪರ್ಯಾಯವಾಗಿ ನಮ್ಗೆ ದಾಸೋಹ ತತ್ವವನ್ನ ಕೊಡ್ತಾರೆ. ದಾಸೋಹ ಮಾಡ್ಬೇಕಾದ್ರೆ ಅದು ಕಾಯಕದಿಂದಲೇ ಬಂದಿರಬೇಕು ಅನ್ನೋದನ್ನ ನಮ್ಗೆ ಮನವರಿಕೆಯನ್ನ ಮಾಡಿಕೊಡ್ತಾರೆ. ಮೂರನೇದಾಗಿ ಶಿವಾಚಾರ. ಈ ಶಿವಾಚಾರಕ್ಕೆ ಒಂದು ವಾಕ್ಯ ಬರುತ್ತೆ, ಚನ್ನಬಸವಣ್ಣನವರದ್ದು ವಚನದ ಸಾಲು, ಶಿವಭಕ್ತರಲ್ಲಿ ಕುಲ ಗೋತ್ರ ಜಾತಿ ವರ್ಣಾಶ್ರಮವನ್ನರಸದೆ ಅವರೊಪ್ಪುದ ಕೊಂಬುದೇ ಶಿವಾಚಾರ. ಇದು ಸಮಾಜದಲ್ಲಿದ್ದ ಮೂಲ ಸಮಸ್ಯೆ. ಇದು ಈ ಜಾತಿ ಸಮಸ್ಯೆಗೆ ಶರಣರು ಏನ್ ಹೇಳಿದ್ರು ಅಂದ್ರೆ, ಹುಟ್ಟಿನಿಂದ ಜಾತಿ ಅಲ್ಲ ಕಾಯಕದಿಂದ ಜಾತಿ ಅಂತ ಹೇಳಿ ಸಮಗಾರ ಹರಳಯ್ಯ ಮಡಿವಾಳ ಮಾಚಯ್ಯ ಅವರವರ ವೃತ್ತಿಯ ತಕ್ಕಂತೆ ಅವರ ಹೆಸರನ್ನ ಕೊಡ್ತಾ ಬಂದ್ರು. ಯಾರು ಮೇಲು ಯಾರು ಕೀಳು ಈ ಎಲ್ಲ ಭೇದವನ್ನ ಅಳಿಸ್ಬೇಕು. ಈ ಎಲ್ಲ ಭೇದ ಹೋದಾಗ ಮಾತ್ರ ನಾವು ಬಸವಣ್ಣ ಕಂಡಂತ ಕನಸಿನ ಸಮಾಜವನ್ನ ಕಟ್ಲಿಕ್ಕೆ ಸಾಧ್ಯ ಅಂತ ಅವರಿಗೆ ಅನ್ನಿಸ್ತು. ಅದಕ್ಕೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಯಾವ ಜಾತಿ ಆದ್ರೂ ಆಗಿರ್ಲಿ, ಅಲ್ಲಿ ನಮ್ಗೆ ಕಾಣೋದು ಏನು? ಅವರ ವಚನದಲ್ಲಿ ಹೀಗಿದೆ, ಆವ ಜಾತಿಯಾದರೂ ಆಗಲಿ
ಅವರ ಪಾದ ರಕ್ಷೆಗಳೆರಡರನ್ನೂ ಮಂಡೆಯ ಮೇಲೆ ಹೊತ್ತುಕೊಂಡು ಬದುಕುವೆನಯ್ಯ. ಆ ಗಣಂಗಳ ದಾಸನ ದಾಸ ನಾನು, ಜನ್ಮ ಜನ್ಮದಲ್ಲಿ ಆಗುವೆ ಕಾಣ ಗುಹೇಶ್ವರ. ನಾನು ಇಷ್ಟು ಸರಳವಾದ ವಚನಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದರದ್ದು ವಿವರಣೆನೆ ಕೊಡುವ ಅವಶ್ಯಕತೆ ಇಲ್ಲ. ಹಾಗೆ ಅಲ್ಲಮ ಪ್ರಭುಗಳಲ್ಲಿ ಎಷ್ಟು ಸರಳತೆ ಇದೆ ಅಂತಂದ್ರೆ, ಅವರು ಯಾವುದೇ ಜಾತಿಯ ಮನುಷ್ಯನಿರ್ಲಿ ಅವನ ಪಾದರಕ್ಷೆಯನ್ನ ನಾನು ಅಷ್ಟೇ ಭಕ್ತಿ ಭಾವದಿಂದ ತಲೆ ಮೇಲೆ ಹೊತ್ಕೋತೀನಿ, ಅವರು ನನ್ನ ಬಂಧು ಅನ್ನುವ ರೀತಿಯಲ್ಲಿ ಹೇಳ್ತಾರೆ. ಈ ಜಾತಿ ಸಮಸ್ಯೆ ಮೂಲದಿಂದ ತೆಗೆದು ಹಾಕಿದ್ರೆ ಎಲ್ಲಾ ಜನರಲ್ಲಿ ಮಾನವೀಯತೆಯನ್ನ ಹಂಚಿದ ಹಾಗೆ ಆಗುತ್ತೆ ಅಂತ ಹೇಳಿ ಈ ಶಿವಾಚಾರದ ಒಂದು ತತ್ವವನ್ನ ಕೊಡ್ತಾರೆ. ನಂತರ ಗಣಾಚಾರ. ಈಗ ನಾವು ಒಂದು ತತ್ವಕ್ಕೆ ಬದ್ಧರಾದ ಮೇಲೆ, ಅದು ಒಂದು ವೈಜ್ಞಾನಿಕವಾದ ತತ್ವ ಅಂತಾನೂ ನಮಗ ಅನಿಸಿದ ಮೇಲೆ ಅದನ್ನ ಎಲ್ಲರೂ ಗೌರವಿಸ್ಬೇಕು. ಈಗ ನಾವು ಅದನ್ನ ಯಾರು ಆ ತತ್ವಕ್ಕೆ ಒಳಗಾಗಿದೀವೋ ಅವರು ಗೌರವಿಸುವುದು ಅದು ಸಹಜ. ಅದಲ್ಲದೆ ಬೇರೆಯವರು ಅದನ್ನ ನಿಂದಿಸಿದ್ರೆ ಅದನ್ನ ಶರಣನಾದವನು ಧಿಕ್ಕರಿಸಬೇಕು. ಅದನ್ನ ಈ ಗಣಾಚಾರದಲ್ಲಿ ಹೇಳ್ತಾರೆ. ಶಿವಾಚಾರ ನಿಂದೆಯ ಕೇಳದಿಹುದೇ ಗಣಾಚಾರ. ಅವರಲ್ಲಿ ಒಂದು ಧೈರ್ಯ ಬರುತ್ತೆ. ಯಾರು ಶಿವಯೋಗವನ್ನ ಮಾಡ್ತಾರೋ ಅವರ ಆಂತರಿಕ ಶಕ್ತಿ ಅದು ಎಷ್ಟು ಪಟ್ಟು ಹೆಚ್ಚಾಗುತ್ತೆ ಅಂದ್ರೆ ಅದು ಒಂದು ಲೆಕ್ಕವೇ ಇಲ್ಲ. ಅದು ಆ ಒಂದು ಶಕ್ತಿ ಇದ್ದಾಗ ಮನುಷ್ಯನ ಆಲೋಚನೆ ಹೇಗಿರುತ್ತೆ ಅಂತಂದ್ರೆ, ಬಂದಿದ್ದೆಲ್ಲ ಬರ್ಲಿ, ನಾನು ಅದನ್ನ ಎದುರಿಸ್ತೀನಿ ಅನ್ನೋ ಒಂದು ಛಲ ಆ ವ್ಯಕ್ತಿಯಲ್ಲಿ ಹುಟ್ಟುತ್ತೆ. ಅದಕ್ಕೆ ಇಲ್ಲೊಂದು ವಚನವೇ ಸಾಕ್ಷಿ. ನಾಳೆ ಬಪ್ಪುದು ನಮಗಿಂದೇ ಬರಲಿ, ಹಿಂದೆ ಬಪ್ಪುದು ನಮಗೀಗಲೇ ಬರಲಿ, ಇದಕ್ಕಾರಂಜುವರು ಇದಕ್ಕಾರಳುವರು, ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವರೇ ಹರಿಬ್ರಹ್ಮಾದಿಗಳಲ್ಲವೇ. ಯಾವುದೇ ಕಷ್ಟಗಳು ಬರೋದಿದ್ರೆ ಇವತ್ತೇ ಬರ್ಲಿ, ನಾಳೆ ಬರೋದಿದ್ರು ಈಗನೇ ಬರ್ಲಿ ಅಂತ ಶರಣರು ಹೇಳ್ತಾರೆ. ಇದನ್ನ ನಾವು ಕಲ್ಯಾಣ ಕ್ರಾಂತಿಯನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಒಂದು ಬದಲಾವಣೆಯನ್ನ ತರಬೇಕಾದ್ರೆ ಈ ಅಂತರ್ಜಾತಿ ವಿವಾಹ ನಡೆದಾಗ ನಾವು ನೋಡಿದೀವಿ, ಓದಿದೀವಿ, ಕೇಳಿದೀವಿ ಹೇಗೆ ಸಮಾಜದಲ್ಲಿ ತಲ್ಲಣ ನಡೀತು ಅಂತ. ಆ ಅಂತರ್ಜಾತಿ ವಿವಾಹ ಆದಾಗ ಎಳೆಗೂಟೆ ಶಿಕ್ಷೆಯನ್ನ ಅನುಭವಿಸ್ಬೇಕಾಯ್ತು. ಆ ಎರಡೂ ಕುಟುಂಬಗಳನ್ನ ಆನೆಯ ಕಾಲಿಗೆ ಕಟ್ಟಿ ಎಳ್ಕೊಂಡು ಹೋದ್ರು. ಇದು ಸಾಮಾನ್ಯದ ಮಾತಲ್ಲ. ಅವರ ಒಳಗಿರುವ ಆಂತರಿಕ ಶಕ್ತಿನೇ ಅದನ್ನ ಎದುರಿಸುವಂತೆ ಮಾಡಿದ್ದು. ಶರಣರಿಗೆ ಯಾವತ್ತೂ ಮರಣವೇ ಮಹಾನವಮಿ ಅಂದ್ಕೊಂಡು ಅವರು ಮುಂದುವರೆದವರು. ಹಾಗಾಗಿ ಯಾವುದೇ ಒಂದು ಶಿವಾಚಾರಕ್ಕೆ ನಿಂದೆಯ ಮಾತನ್ನ ಶರಣನಾದವನು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಈ ಗಣಾಚಾರದ ತತ್ವವನ್ನ ಪರಿಪಾಲಿಸುವವನ ಆಂತರಿಕ ಶಕ್ತಿ ಆ ಹಂತದ್ದು ಅನ್ನೋದನ್ನ ಇದರಲ್ಲಿ ನಾವು ಕಂಡುಕೊಳ್ತೀವಿ. ಕೊನೆಯದಾಗಿ ಬರೋದು ಭೃತ್ಯಾಚಾರ. ಯಾರು ಎಲ್ಲವನ್ನು ತಿಳ್ಕೊಂಡಿರ್ತಾರೋ ಅವರು ಬಹಳ ಚಿಕ್ಕವರಂತೆ ವರ್ತಿಸ್ತಾರೆ. ಎಲ್ಲರೂ ನನಗಿಂತ ಹಿರಿಯರು, ನಾನೇ ಬಹಳ ಚಿಕ್ಕವನು ಅನ್ನೋ ಭಾವನೆ ಇರುತ್ತೆ. ಅದು ಶರಣರಲ್ಲಿ ಅಪಾರವಾಗಿತ್ತು. ಬಸವಣ್ಣನವರ ಮನಸ್ಸಂತೂ ಇಷ್ಟು ಆರ್ದ್ರವಾಗಿ ಆ ಪರಮಾತ್ಮನಲ್ಲಿ ಕೇಳ್ಕೊಳ್ತಿತ್ತು ಅಂದ್ರೆ ಅದಕ್ಕೆ ನಾವು ಮನಸ್ಸು ಆರ್ದ್ರವಾಗಿ ನಾವೇ ಒಂದು ಹನಿ ಕಣ್ಣೀರು ಹಾಕಬೇಕು ಅನ್ನೋ ರೀತಿನಲ್ಲಿ ಅವರು ನಿವೇದಿಸಿಕೊಳ್ತಾರೆ. ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ. ಇನ್ನು ತಪ್ಪಿದೆನಾದರೆ ನಿಮ್ಮ ಪಾದವೇ ದಿವ್ಯ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ಪ್ರಮಥರ ಮುಂದೆ ಕಿನ್ನರ ಬೊಮ್ಮಣ್ಣನೇ ಸಾಕ್ಷಿ. ಅವರು ಎಷ್ಟು ಹೇಳ್ಕೊಡ್ತಾರೆ ಅಂತಂದ್ರೆ, ಬಸವಣ್ಣನಂತ ವ್ಯಕ್ತಿತ್ವದವರು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ ಅಂತ ನಮ್ಗೆ ಪ್ರಶ್ನೆ ಹುಟ್ಟುತ್ತೆ.
ಆದ್ರೆ ಬಸವಣ್ಣನಲ್ಲಿರುವ ಭಾವ ಏನು ಅಂತಂದ್ರೆ, ಶಿವಶರಣರು ಹಿರಿಯರಾಗಿ ತಾನೇ ಕಿರಿಯನಾಗಿ ಭಯಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ ಅಂತ ಹೇಳ್ತಾರೆ. ಅಂದ್ರೆ ಯಾವ ವ್ಯಕ್ತಿ ಸಮಾಜದಲ್ಲಿ ಇದ್ರೂ ಕೂಡ ಅವನು ಈ ಶಿವತತ್ವವನ್ನ ಪಾಲಿಸುವಾಗ ಅವನು ಎಲ್ಲರಿಗಿಂತ ಕಿರಿಯ ಅನ್ನೋ ಭಾವನೆ ಬರುತ್ತೆ. ಅಕ್ಕ ಮಹಾದೇವಿಯ ಒಂದು ವಚನ ಇವೆ, ಗಂಡ ಮನೆಗೆ ಒಡೆಯನೇ ಅಲ್ಲ, ಹೆಂಡತಿ ಮನೆಗೆ ಒಡತಿಯೇ ಅಲ್ಲ. ಗಂಡನೂ ಅಲ್ಲ ಹೆಂಡತಿಯೂ ಅಲ್ಲ ಅಂದ್ರೆ ಯಾರು ಒಡೆಯ ಅಂತಂದ್ರೆ ಚೆನ್ನಮಲ್ಲಿಕಾರ್ಜುನನೇ ಒಡೆಯ ಅಂತ ಹೇಳ್ತಾಳೆ. ಹಾಗೆ ನಾವು ಬಹಳ ಕಿರಿಯರು ಅಂತ ಭಾವಿಸಿದಾಗ ನಮ್ಮ ಒಳಗಿರುವ ಆ ತುಂಬಿದ ಒಂದು ಕೊಳದ ಸ್ವರೂಪದ ಜ್ಞಾನ ಇನ್ನೊಬ್ಬರಿಗೆ ಗೊತ್ತಾಗುತ್ತೆ. ಆ ಒಳಗಿರುವ ಜ್ಞಾನವನ್ನ ಹಾಗೆ ಇಟ್ಟುಕೊಂಡು ನಾವು ತಗ್ಗಿ ನಡೆದಾಗ ಅದರ ಪ್ರಭೆಯೇ ಬೇರೆ. ಒಂದು ಉದಾಹರಣೆ ನೀವು ಹೇಳ್ಬೋದು. ಸಮಗಾರ ಹರಳಯ್ಯ ಮತ್ತು ಕಲ್ಯಾಣಮ್ಮ ದಂಪತಿಗಳ ಒಂದು ಘಟನೆ ನಡೆದಿದ್ದು ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ. ಆದ್ರೆ ಈ ನೃತ್ಯಾಚಾರಕ್ಕೆ ಅದು ಬಹಳ ಉತ್ತಮವಾದ ಉದಾಹರಣೆ. ಒಂದು ದಿನ ಬಸವಣ್ಣನವರು ಬರ್ಬೇಕಾದ್ರೆ ದಾರಿಯಲ್ಲಿ ಹರಳಯ್ಯನವರು ಹೋಗ್ತಾ ಇರ್ತಾರೆ. ಅವರು ಒಂದು ಶರಣು ಹೇಳಿದ್ರೆ ಅವರು ಶರಣಾರ್ಥಿ ಅಂತ ಅವ್ರು ಹೇಳ್ತಾರೆ ಬಸವಣ್ಣನವರು. ಆಗ ಹರಳಯ್ಯನವರಿಗೆ ಒಂದು ಶರಣಾರ್ಥಿ ಹೆಚ್ಚಾಯ್ತಲ್ಲ ಅಂತ ಅವರು ಬಹಳ ಆತಂಕಕ್ಕೊಳಗಾಗ್ತಾರೆ. ಇದನ್ನ ನಾವು ಜನಪದ ಸಾಹಿತ್ಯದ ತ್ರಿಪದಿಯಲ್ಲಿ ಬಹಳ ಸುಂದರವಾಗಿ ನೋಡ್ಬೋದು. ಕಲ್ಯಾಣ ಕೀರಿಯೊಳು ಬಲ್ಲಿದ ಬಸವೇಶ ಸಲ್ಲಿಸುತ್ತ ಶರಣರಿಗೆ ಬರುವಾಗ ಅಲ್ಲೇ ಶರಣೆಂದ ಹರಳಯ್ಯ. ಹೀಗೆ ಹರಳಯ್ಯನವರು ಶರಣು ಹೇಳಿದಾಗ ಬಸವಣ್ಣನವರು 2 ಸಲ ಶರಣಾರ್ಥಿ ಹೇಳಿದ ಕೂಡಲೇ ಅವರು ಮನೆಗೆ ಹೋಗಿ ಇಬ್ರು ಕುತ್ಕೊಂಡು ದಂಪತಿಗಳು ಆಲೋಚನೆ ಮಾಡ್ತಾರೆ, ಏನಿದು ಬಸವಣ್ಣನವರು ನಮ್ಗೆ ಒಂದು ಶರಣನ್ನ ಹೆಚ್ಚಿಗೆ ಕೊಟ್ಬಿಟ್ರಲ್ಲ, ಇದಕ್ ನಾವು ಪರ್ಯಾಯ ಏನನ್ನ ಕಂಡುಕೋಬೇಕು ಅಂತ ಇಬ್ರು ಆಲೋಚನೆ ಮಾಡಿದಾಗ ಅವ್ರಿಗೊಂದು ಉಪಾಯ ಹೊಳೆಯುತ್ತೆ. ಅವಾಗ ನಮ್ಮ ತೊಡೆಯ ಚರ್ಮವನ್ನೇ ತೆಗೆದು ಅಣ್ಣನ ಹೊದಿಕೆಗಳನ್ನ ಮಾಡಿ ಕೊಡೋಣ ಅಂತ ಅವರು ಆಲೋಚನೆ ಮಾಡ್ತಾರೆ. ಹಂಗೆ ಆಲೋಚನೆ ಬಂದ ಕೂಡ್ಲೆ ಅವರು ತಮ್ಮ ಹರಳಯ್ಯನವರು ಬಲ ತೊಡೆಯ ಚರ್ಮವನ್ನ ತೆಗಿತಾರೆ. ಅವರ ಪತ್ನಿ ಕಲ್ಯಾಣಮ್ಮ ತೊಡೆಯ ಚರ್ಮವನ್ನು ತೆಗೆದು ಇಬ್ಬರು ಸೇರಿ ಅದರ ಒಂದು ಪಾದುಕೆಯನ್ನ ಮಾಡಿ ಬಸವಣ್ಣನವರಿಗೆ ಕೊಡ್ಲಿಕ್ಕೆ ಅಂತ ಬರ್ತಾರೆ. ಇದನ್ನು ಕೂಡ ಬಹಳ ಸುಂದರವಾಗಿ ಅವರು ಹೇಳ್ತಾರೆ. ಜನಪದದ ಸಾಲಿನಲ್ಲಿ ನಾವು ನೋಡಿದ್ರೆ, ನಿಮ್ಮ ಶರಣರ ಚಮ್ಮಾವುಗೆಗೆ ಪೃಥ್ವಿ ಸಮಭಾರದು ಸರಿಯಲ್ಲ ನೋಡ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಚಮ್ಮಾವುಗೆಗೆ. ಹೀಗೆ ಹೇಳಿದಾಗ ಅದು ಆ ಹರಳಯ್ಯ ಮತ್ತು ಕಲ್ಯಾಣಮ್ಮನವರು ಬಹಳ ಪ್ರೀತಿಯಿಂದ ಗೌರವದಿಂದ ಮಾಡಿದ ಆ ಪಾದುಕೆಗಳು ಇಡೀ ಜಗತ್ತಿಗೆ, ಈ ಪೃಥ್ವಿಗೆನೆ ಸಮ ಅನ್ನೋ ರೀತಿನಲ್ಲಿ ಅಣ್ಣನವರು ಹೇಳ್ತಾರೆ. ಅದಾದ ಮೇಲೆ ಅವರು ಅದನ್ನ ತೆಗೆದು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡಾಗ ಇವರಿಗೆ ಇನ್ನೊಂದಿಷ್ಟು ಸಂಕಟವಾಗುತ್ತೆ. ಇನ್ನೇನು ಮಾಡೋದು ಅಂತೇಳಿ ಹಿಂದಿರುಗಿ ಮನೆಗೆ ಹೋಗುವಾಗ ಸಿದ್ದರಾಮೇಶ್ವರನ ವಚನವನ್ನ ಗುನುಗುಸಿಕೊಂಡು ಹೋಗ್ತಾರೆ ಅಂತ ಇಲ್ಲಿ ಬರುತ್ತೆ ಆ ಸಂದರ್ಭ. ಆ ವಚನ ನೋಡಿ, ಪಾವನ ನಾದೆನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು, ಪರತತ್ವವ ನೈದಿದೆ ಬಸವಣ್ಣ ನಿಮ್ಮ ಪರಮ ಸೀಮೆಯ ಕಂಡು, 14 ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವಣ್ಣ ಬಸವಣ್ಣ ನೀನು ಗುರುವಾದೆಯಾಗಿ. ಬಸವಣ್ಣನೇ ನಮಗೆ ಗುರು ಅಂತ ಅವರು ಮನಸ್ಸಿನ ಆಳದಿಂದ ಹೇಳಿಕೊಂಡು ಅಲ್ಲಿಂದ ನಿರ್ಗಮಿಸ್ತಾರೆ. ಹೀಗೆ ಶರಣರಲ್ಲಿ ನಾನು ಎಲ್ಲರಿಗಿಂತ ಕಿರಿಯ ಅನ್ನೋ ಭಾವ ಅವರಲ್ಲಿ ಅಡಗಿತ್ತು. ಹೀಗೆ ಈ ಎಲ್ಲಾ 5 ಪಂಚಾಚಾರಗಳನ್ನ ನಾವು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಹೀಗೆ ಬದುಕಬೇಕಾಗುತ್ತೆ. ಇದನ್ನ ನಾವು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಶರಣರು ಹೇಗೆ ಅಳವಡಿಸಿಕೊಂಡಿರಬಹುದು ಅನ್ನೋದನ್ನ ನಾವು ಊಹೆ ಮಾಡ್ಲಿಕ್ಕೆ ಅಷ್ಟೇ ಸಾಧ್ಯ ಆಗುತ್ತೆ. ನಾವು ಆದಷ್ಟು ಆಳವಾಗಿ ಇದನ್ನ ಅಧ್ಯಯನ ಮಾಡಿದಾಗ ನಾವು ಆ ಹಂತವನ್ನ ತಲುಪಲಿಕ್ಕೆ ಸಾಧ್ಯ ಇದೆ. ಎಲ್ಲ ವಚನಗಳು ಈ ಆಚಾರಗಳಿಗೆ ಎಲ್ಲದಕ್ಕೂ ಇರುವ ವಚನಗಳನ್ನ ನಾವು ಯಾವ ಆಧಾರದ ಮೇಲೆ ನೋಡ್ಬೇಕು ಅಂತಂದ್ರೆ,
ಶಿವಯೋಗದ ಮೇಲೆ, ಇಷ್ಟಲಿಂಗದ ಪೂಜೆಯ ಮೇಲೆ, ಲಿಂಗಾಂಗ ಸಾಮರಸ್ಯದ ಮೇಲೆ ನಾವು ಇದನ್ನ ಅಳೆಯಬೇಕು, ತೂಗಬೇಕು, ಮನನ ಮಾಡ್ಕೊಳ್ಬೇಕು, ಅರಿತುಕೊಳ್ಬೇಕು, ತಿಳಿದುಕೊಳ್ಬೇಕು. ಎಲ್ಲವನ್ನು ಅದೇ ಆಧಾರದ ಮೇಲೆ ನಾವು ನೋಡಿದಾಗ ಈ 3ನೇ ಹಂತಕ್ಕೆ ನಾವು ಬಂದ್ವಿ ಅಂತಂದ್ರೆ, ಈಗ ಮನುಷ್ಯನಲ್ಲಿ ವ್ಯಕ್ತಿತ್ವವನ್ನ ವಿಕಾಸ ಮಾಡ್ಕೊಳ್ಳಿಕ್ಕೆ ಹೇಗೆ ದೇಹ, ಮನಸ್ಸು, ಈ ಒಳಗಿನ ಜೀವ ಚೈತನ್ಯ ಇದೆಯೋ ಹಾಗೇನೆ ಇದು ಅಷ್ಟಾವರಣ ಈ ದೇಹಕ್ಕಿದೆ, ಪಂಚಾಚಾರ ಮನಸ್ಸಿಗಿದೆ, ಶತಸ್ಥಳ ಈ ಆತ್ಮಕ್ಕಿದೆ. ನಾವು ಈ ದೇಹದ ಬಗ್ಗೆನೆ ನಾವು ಆಲೋಚನೆ ಮಾಡಿದಾಗ, ಮೊದಲು ನಾವು ಏನು ಅಷ್ಟಾವರಣಗಳನ್ನ ನಾವು ನೋಡಿದ್ದು, ಆ 8 ಆವರಣಗಳನ್ನ ನಮ್ಮ ಸುತ್ತ ಹರವಿಕೊಳ್ಳೋದು. ಅಂದ್ರೆ ನಾನು ನನ್ನನ್ನು ಶರಣನಾಗುವುದರ ಕಡೆ ಮುಖ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಮೊದಲನೇ ಭಾಗದಲ್ಲಿ ಈ ಅಂಗಕ್ಕೆ ನಾನು ಸಂಸ್ಕಾರ ಕೊಡೋದು ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮತ್ತು ಮಂತ್ರದಿಂದ. ಇದು ಮೊದಲನೇ ಸಂಸ್ಕಾರ ಅಷ್ಟಾವರಣದಿಂದ ನಾನು ದೇಹಕ್ಕೆ ಕೊಡುವುದು. ಅದರ ನಂತರ ನನ್ನ ವಿಚಾರಗಳೆಲ್ಲ ಆಚಾರ ಆಗ್ಬೇಕು. ನಾನು ಏನು ಯೋಚನೆ ಮಾಡ್ತಿದ್ದೀನೋ ಅದನ್ನ ನಾನು ನಡಿಬೇಕು, ನಾನು ಏನು ನುಡಿತಾ ಇದ್ದೀನೋ ಅದನ್ನ ನಾನು ನಡಿಬೇಕು ಅಂದಾಗ ಅದು ನನ್ನ ಪ್ರಾಣ ಆಗ್ಬೇಕು. ಅದೇ ಪಂಚಾಚಾರ. ನಮ್ಮ ಮನಸ್ಸನ್ನ ಗಟ್ಟಿಗೊಳಿಸುವ ಈ ಪಂಚಾಚಾರವನ್ನು ನಾವು ರೂಢಿಸಿಕೊಳ್ಳಬೇಕು. ಅದಾದ ನಂತರ ಪರಿಪೂರ್ಣತೆಯ ಕಡೆಗೆ ನಾವು ಹೋಗಬೇಕು ಅಂತಂದ್ರೆ ಅದಕ್ಕೆ ಇರುವುದು ಈ ಸ್ಥಳಗಳು, ಈ 6 ಸ್ಥಳಗಳು. ಇದನ್ನ 6 ಮೆಟ್ಟಿಲುಗಳು ಅಂತಾನು ಹೇಳೋದಿದೆ. ಈ ಮೆಟ್ಟಿಲುಗಳನ್ನ ನಾವು ಮೇಲೆ ಹತ್ತುವುದು ಅನ್ನೋ ಅರ್ಥದಲ್ಲಿ ನಾವು ಅರ್ಥೈಸ್ಕೊಳ್ಬೇಕು. ಹಿಂದೆ ಬಸವಣ್ಣನವರು ಮೊದಲು ಭಕ್ತರನ್ನ ಸಂಗ್ರಹಿಸಬೇಕು ಅಂತ ಹೇಳಿ ಬಸವಣ್ಣನಿಗೆ ಮನುಷ್ಯನನ್ನ ಕದಿಯುವ ಕಳ್ಳ ಅಂತ ಅವ್ರಿಗೆ ಒಂದು ಮಾತನ್ನ ಹೇಳಿದ್ದನ್ನ ನಾನು ಓದಿದೀನಿ ಒಂದ್ ಲೇಖನದಲ್ಲಿ. ಅಂದ್ರೆ ಮನುಷ್ಯ ಚೋರ ಅಂತ ಬರುತ್ತೆ. ಅವರು ಯಾಕೆ ಆತರ ಮಾಡ್ತಿದ್ರು ಅಂತಂದ್ರೆ, ಎಲ್ಲರನ್ನು ಸೇರಿಸಿ ಶರಣನಾಗುವುದರ ಕಡೆಗೆ ಅವರನ್ನ ಕೊಂಡೊಯ್ಬೇಕು ಅನ್ನೋದೇ ಅವರ ಒಂದು ಮನಸ್ಸಿನ ಆಸೆ. ಮೊದಲು ಭಕ್ತರನ್ನಾಗಿ ಎಲ್ಲರನ್ನೂ ಮಾಡೋದು. ಭಕ್ತರು ಮೊದಲು ಆಗ್ಬೇಕು. ಮೊದಲು ಭಕ್ತರಾಗ್ಬೇಕಂದ್ರೆ ಅವರು ಇಷ್ಟಲಿಂಗ ಧಾರಣೆಯನ್ನ ಮಾಡ್ಬೇಕು. ಇದು ಭಕ್ತಿಯ ಒಂದು ಹಂತ. ಆಗ ಲಕ್ಷದ ಮೇಲೆ 96,000 ಜನ ಭಕ್ತರಿದ್ರು, ಶರಣರಿದ್ರು ಅನ್ನೋದ ಅರ್ಥ ಏನು ಅಂತಂದ್ರೆ, ಅದು ಯಾಂತ್ರಿಕವಾಗಿ ನಾವು ಈ ಎಲ್ಲ ತತ್ವಗಳನ್ನ ಅಳವಡಿಸ್ಕೊಳ್ಳೋದು. ಈ ಎಲ್ಲಾ ಶರಣರ ಮಧ್ಯದಲ್ಲಿ ನಮ್ಗೆ ಬಹಳ ಅನುಭವದ, ವೈರಾಗ್ಯದ ಎತ್ತರದಲ್ಲಿ ಕಾಣೋರು ಯಾರು ಅಂತಂದ್ರೆ ಅಕ್ಕ, ಅಲ್ಲಮ್ಮ, ಚನ್ನಬಸವಣ್ಣ, ಸಿದ್ದರಾಮೇಶ್ವರ, ಹೀಗೆ ಕೆಲವು ಬೆರಳೆಣಿಕೆಯಷ್ಟು ಶರಣರು ಮಾತ್ರ ನಮ್ಗೆ ಅನುಭವದ ತುತ್ತ ತುದಿಯಲ್ಲಿ ನಮ್ಗೆ ಕಾಣ್ತಾರೆ. ಯಾಕೆ ಅಂತಂದ್ರೆ ಅವ್ರ ಒಳಗಡೆ ಆ ಶಕ್ತಿ ಇತ್ತು. ಆದ್ರೆ ಉಳಿದವರೆಲ್ಲ ಭಕ್ತಿಯ ಸ್ಥಳದಲ್ಲೇನೆ ಅವರು ತುಂಬಾ ಹೊತ್ತು ಅಲ್ಲೇ ಇರೋದು. ದಿನಾ ಲಿಂಗ ಪೂಜೆ ಮಾಡೋದು, ಕಾಯಕ ಮಾಡೋದು, ದಾಸೋಹ ಮಾಡೋದು, ಇದನ್ನೆಲ್ಲ ಮಾಡ್ತಾ 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 ಅವರು ಶರಣರ ಆಗುವ ಕಡೆ ಮುಖ ಮಾಡ್ತಾನೇ ಇದ್ರು. ಎಲ್ರು ಒಂದೇ ದಿನಕ್ಕೆ ಎಲ್ಲಾ ಹಂತವನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಈ ಭಕ್ತಿ ಸ್ಥಳದಲ್ಲಿದ್ದಾಗ ಇಷ್ಟಲಿಂಗ ಪೂಜೆ ಮಾಡೋದು, ಇದನ್ನ ಬಿಟ್ಟು ಬೇರೆ ಯಾವುದನ್ನು ನೋಡುವಂಥದ್ದಲ್ಲ, ಬೇರೆ ದೇವರಿಗೆ ನಾನು ಕೈ ಮುಗಿಯುವಂಥದ್ದಲ್ಲ. ಇದನ್ನ ಒಂದು ತತ್ವವಾಗಿ ಪಾಲಿಸಿದಾಗ ಮಾತ್ರ ಅವನು ನಿಜವಾದ ಭಕ್ತನಾಗ್ತಾನೆ. ಇವತ್ತು ನಮ್ಮನ್ನ ನಾವೇ ಒಂದು ಪರೀಕ್ಷೆಗೆ ಒಳಪಡಿಸಿದ್ವಿ ಅಂತಂದ್ರೆ, ನಿನ್ನೆ ಗೌರಿ ಪೂಜೆ ಅಥವಾ ಹರಿತಾಲಿಕ ಅಂತ ನಡೀತು, ಇವತ್ತು ಗಣಪತಿ ಹಬ್ಬ ನಡೀತು. ಈಗ ನಾವು ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ರು ಸಹ ನಾವು ಮನೆಯಲ್ಲಿ ಗಣಪತಿಯನ್ನು ಕೂರಿಸದೇ ಇದ್ರು ಯಾರು ಕರೆದಾಗ ಅವ್ರ ಹತ್ರ ಹೋಗಿ ಗಣಪತಿ ಹಬ್ಬವನ್ನ ಅವ್ರ ಜೊತೆ ಸೇರಿ ಮಾಡಿ ಬರ್ತೀವಿ. ಇದು ನಮ್ದು ತಪ್ಪು ಅಂತ ಗೊತ್ತು, ಆದ್ರೆ ನಮ್ಗೆ ಆಚರಣೆಯಲ್ಲಿ ತರ್ಲಿಕ್ಕೆ ಆಗ್ತಾ ಇಲ್ಲ. ಆ ಒಂದು ಪಂಚಾಚಾರವನ್ನ ನಾವು ಅಳವಡಿಸಿಕೊಳ್ಳೋದು ಎಷ್ಟು ಕಷ್ಟ ಅನ್ನೋದಕ್ಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ನಾವು ಏನು ನುಡಿತೀವೋ ಅದರ ಹಾಗೆ ನಡಿಲಿಕ್ಕೆ ಅದು ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟವಾದ ಕೆಲಸ. ಅಂತ ಕೆಲಸವನ್ನ ಶರಣರು ಮಾಡಿದ್ರು. ಈ 6 ಸ್ಥಳಗಳ ಬಗ್ಗೆ ನಾವು ಮಾತಾಡ್ಬೇಕು ಅಂತಂದ್ರೆ ಇದಕ್ಕೆ ಮತ್ತೆ
ಇನ್ನೂ ಒಂದು ದಿನ ನಾನು ಹೇಳ್ಬೇಕಾಗುತ್ತೆ. ಹಾಗಾಗಿ ಇದನ್ನ ಬಹಳ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈ ಇಷ್ಟಲಿಂಗ ಪೂಜೆಯಲ್ಲಿ ನಾವು ಯಾವ ರೀತಿ ಅದರ ಕಾಳೇಶ್ವರಿ ಅಕ್ಕ ಅವ್ರ ಅದನ್ನ ಮತ್ತೊಂದ್ ದಿನ ನೀವ್ ಹೇಳಾಕತ್ತೀರಿ, ಈಗ ಟೈಮು ಆಗೈತ್ರಿ. ಅದೇ ಈಗ ಮುಗಿಸ್ತೀನಿ ನಾನು ಇದನ್ನ. ಅದಕ್ಕೆ ಅರ್ಧಂಬರ್ಧ ಹೇಳುದು ಇದು ಆಗಂಗಿಲ್ಲ. ನಿಮ್ಗ್ ನೋಡ್ರಿ ಈಗ ಆಗೈತ್ರಿ ಟೈಮ್. ಅದಕ್ ಒಂದ್ ದಿನ ಅಥವಾ 2 ದಿನ ಅದ್ರ ಸಲುವಾಗಿ ನೀವು ಬಾಳ್ ಚಂದ ಹೇಳ್ತೀರಿ. ಅಷ್ಟ ಪೂರ್ಣ ಆಗಂಗಿಲ್ರಿ ಅದು. ಪೂರ್ಣ ಆಗಲ್ಲ, ಆದ್ರೆ ಒಂದು ಫುಲ್ ಸ್ಟಾಪ್ ಕೊಡ್ಬೇಕಲ್ಲ. ಈಗ ನಮ್ಗೆ ಶರಣರು ನಮಗ್ ಕೊಟ್ಟಿರೋದು ಮೂಲ ತತ್ವಗಳು ಅಂತಂದ್ರೆ ಇದು 3. ಒಂದು ಅಷ್ಟಾವರಣ, ಪಂಚಾಚಾರ ಮತ್ತು ಈ ಶಟಸ್ಥಲ. ಈ ಶಟಸ್ಥಲವನ್ನ ನಾವು ಹೇಗೆ ಅರಗಿಸಿಕೊಳ್ಬೇಕು ಅಂತಂದ್ರೆ ಮತ್ತೆ ಅದು ಶಿವಯೋಗದಿಂದನೇ ಸಾಧ್ಯ ಆಗೋದು. ಶಿವಯೋಗದಲ್ಲಿ ನಾವು ಎಷ್ಟು ಆಳವಾಗಿ ತೊಡಗುತ್ತೀವಿ ಅನ್ನೋದೇ ಈ ಸ್ಥಳಗಳ ಮಹಿಮೆ. ನಾವು ಭಕ್ತರಾದ್ವಿ ಅಂತಂದ್ರೆ ಈ ಸಾಮಾಜಿಕವಾದ ಜಂಜಾಟದಿಂದ ದೂರ ಇದ್ದು ಒಂದು ಇಷ್ಟಲಿಂಗ ಪೂಜೆ ಮಾಡೋದು. ಅಲ್ಲಿಂದ ಮತ್ತೆ ಮುಂದೆ ಮಹೇಶ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಇನ್ನೊಂದಿಷ್ಟು ನಿಯಮಗಳಿದಾವವು, ಅದನ್ನೆಲ್ಲ ಬಿಟ್ಟು ಮುಂದೆ ಹೋಗೋದು. ಆ ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣ ಆಗೋದು, ಆಮೇಲೆ ಐಕ್ಯ ಆಗೋದು. ಇದು ಎಲ್ಲದಕ್ಕೂ ಬಸವಣ್ಣನವರು ಒಂದು ವಚನವನ್ನ ಹೇಳ್ತಾರೆ. ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ. ಹೊತ್ತು ಹೋದ ಬಳಿಕ ಮೃತ್ಯು ಬಂದ ಬಳಿಕ ನಿನ್ನ ನಾರು ಕೇಳುವರು. ಮೃತ್ಯು ಒಯ್ಯದ ಮುನ್ನ ತೊತ್ತು ಕೆಲಸವ ಮಾಡು ಅಂತ ಹೇಳಿ ಕೂಡಲ ಸಂಗಮ ದೇವ ಅಂತ ಒಂದು ವಚನವನ್ನ ಹೇಳ್ತಾರೆ. ಅದು ಆ ವಚನನ ಇಟ್ಕೊಂಡು ನಾವು 1 ಗಂಟೆ ಮಾತನಾಡ್ಬೋದು. ಅದರದ್ದು ಮೂಲ ಅರ್ಥ ಏನು ಅಂತಂದ್ರೆ, ನಾವು ಇನ್ನೂ ವಯಸ್ಸು ಚಿಕ್ಕದಿದ್ದಾಗ ಈ ಶಿವಯೋಗವನ್ನ ಮಾಡ್ಬೇಕು. ನಮ್ಮ ದೇಹದಲ್ಲಿ ಅಲ್ಲಿ ಇಲ್ಲಿ ನೋವು ಎಲ್ಲ ಶುರು ಆಗಿದ್ದು ಒಂದು ಮಧ್ಯ ವಯಸ್ಸಿರುತ್ತಲ್ಲ, ಆ ವಯಸ್ಸಿಗೆ ಹೋದ್ಮೇಲೆ ನಾವು ಶಿವಯೋಗನ ಪ್ರಾರಂಭ ಮಾಡಿದ್ವಿ ಅಂದ್ರೆ ಈ ಸ್ಥಳಗಳನ್ನ ನಾವು ಸರಿಯಾಗಿ ಹಂತ ಹಂತವಾಗಿ ಮೇಲ್ ಹೋಗಿ ಅದರ ಮೂಲ ಸ್ವಾದವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಶಿವಯೋಗವನ್ನ ನಾವು ಮಾಡ್ಬೇಕಾದ್ರೆ ನಮ್ಮ ಆರೋಗ್ಯ ಸರಿ ಇರಬೇಕು. ಆರೋಗ್ಯ ಸರಿ ಇರೋದು ಅಂದ್ರೆ ಅರ್ಥ ಯಾವ ನೋವು ಬಾಧೆಗಳು ನಮ್ಗೆ ಇರಬಾರ್ದು ಅಂತ ಒಂದು ಮಾನಸಿಕ ಸ್ಥಿಮಿತ ನಮ್ಮಲ್ಲಿರ್ಬೇಕು. ಆದ್ರೆ ಮನುಷ್ಯನ ಸ್ವಭಾವ ಹೇಗೆ ಅಂತಂದ್ರೆ, ವಯಸ್ಸಿದ್ದಾಗ ವೈರಾಗ್ಯದ ಕಡೆ ಹೋಗೋದಿಲ್ಲ. ವಯಸ್ಸು ಮುಗಿದ ಮೇಲೆ ಯಾವಾಗ ನೋವು ಬರುತ್ತೋ ಅವಾಗ ವೈರಾಗ್ಯದ ಕಡೆ ಹೋಗ್ತಾನೆ. ಇದು ನಮ್ಮಲ್ಲಿರುವ ವೀಕ್ನೆಸ್, ಮನುಷ್ಯನ ಲಿಮಿಟೇಷನ್ಸ್. ಈ ಲಿಮಿಟೇಷನ್ಸ್ ನಾವು ಹೊರಗೆ ಬರ್ಬೇಕು ಅಂದ್ರೆ ನಾವು ಈ ಕ್ಷಣ ಈಗನು ನಾವು ಅದನ್ನ ಒಪ್ಕೊಂಡು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಈ ಹುಟ್ಟು ಸಾವು, ಈ ಬದುಕು, ಇದೆಲ್ಲ ಏನು, ನಾನು ಯಾರು, ನಾನು ಯಾಕೆ ಹುಟ್ಟಿದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಈ ಎಲ್ಲವನ್ನು ನಾವು ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ತೀವೋ ನಾವು ಅಷ್ಟು ಅರ್ಥಪೂರ್ಣವಾಗಿ ಈ ಶರಣ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮತ್ತೆ ಅದನ್ನ ಅನುಭವಿಸ್ಲಿಕ್ಕೂ ಅಷ್ಟೇ ಸಾಧ್ಯ ಇದೆ. ಈ ಭಕ್ತಿ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ ಆಗಿ ಐಕ್ಯ ಸ್ಥಳಕ್ಕೆ ನಾವು ಹೋಗುವಾಗ ಏನು ಒಂದು 100 ವರ್ಷ ಆಯಸ್ಸು ನಮ್ಗಿರುತ್ತೋ ಆ 100 ವರ್ಷದಲ್ಲಿ ನಮ್ಗೆ ಏನು ಜ್ಞಾನೋದಯ ಆಗೋದಿದೆಯೋ ಅದು ಎಲ್ಲವೂ ಈ ಸ್ಥಳಗಳಲ್ಲೇ ನಮ್ಗೆ ಆಗುವ ಸಾಧ್ಯತೆಗಳು ಇದಾವೆ. ಅದಕ್ಕೆ ನಾವು ಮೊದಲು ನಮ್ಮ ಮನಸ್ಸನ್ನ ತಯಾರು ಮಾಡ್ಕೊಳ್ಬೇಕು, ಮುಕ್ತವಾಗಿ ಇಟ್ಕೊಳ್ಬೇಕು. ಆ ಶರಣರ ತತ್ವಗಳು ಏನು ಅಂತ ನಾವು ತಿಳಿದುಕೊಳ್ಳುವಾಗ ನಮ್ಮಲ್ಲಿ ಯಾವ ಭ್ರಮೆಗಳು, ಯಾವ ಪೂರ್ವಗ್ರಹಗಳು ನಮ್ಮಲ್ಲಿ ಇರಬಾರ್ದು. ಅದನ್ನೆಲ್ಲ ಬಿಟ್ಟು ನಾವು ಅದನ್ನ ನಮ್ಮೊಳಗೆ ತಗೊಂಡ್ವಿ ಅಂತಂದ್ರೆ ಅದು ಒಂದು ವೈಜ್ಞಾನಿಕವಾದ ಅರ್ಥಪೂರ್ಣವಾದ ಒಂದು ಶಿವಯೋಗ, ಇಷ್ಟಲಿಂಗ ಪೂಜೆ. ಮತ್ತೆ ಇದನ್ನ ನಾವು ಬಹಳ ಭಾವುಕರಾಗಿ ಬಸವ ಧರ್ಮ ಅಂತ ಕರಿತೀವಿ. ಬಸವಣ್ಣನೇ ಇದ್ರೆ ಇದಕ್ಕೆ ಹೆಸರು ಬಸವ ಧರ್ಮ ಅಂತ ಅನ್ಬೇಡ್ರಿ ಅಂತಿದ್ರು. ಲಿಂಗ ಧರ್ಮ ಅಂದ್ರೆ ಅವ್ರು ಒಪ್ತಾ ಇದ್ರು ಅಂತ ನನ್ನ ಭಾವನೆ. ಅದು ಎಲ್ರಿಗೂ ಅವ್ರವ್ರ ಭಾವನೆ ಮೇಲೆ ಒಂದು ಅಭಿವ್ಯಕ್ತಿ ಮಾಡುವಂತ ಒಂದು ಶಕ್ತಿ ಇದೆ. ಹಾಗೆ ನನ್ನ ಭಾವನೆಯಲ್ಲಿ ಇದು ಲಿಂಗ ಧರ್ಮ ಅಂತ ಆದಾಗ ಯಾರು ಲಿಂಗವನ್ನ ಹಾಕೊಂಡಿದಾನೋ ಅವನೇ ಲಿಂಗಾಯತ ಅನ್ನೋ ಅರ್ಥದಲ್ಲಿ ನಾವು ಹೇಳ್ಬೋದು. ಇದು ಕೂಡ ನಮ್ಮ ಬಸವಾದಿ ಶರಣರಿಗೆ ಇಂತಹ ಮಾತುಗಳು ಒಪ್ಪಿಗೆ ಆಗಿದ್ದು ಅವ್ರು ಈ ತರ ಎಲ್ಲ ತತ್ವಗಳನ್ನ ನಮಗೆ ಕೊಟ್ಟಿದ್ದಾರೆ. ಅಳವಡಿಸಿಕೊಳ್ಳೋದನ್ನ ಮಾತ್ರ ನಮಗ್ ಬಿಟ್ಟಿದ್ದಾರೆ. ಅದು ನಮ್ಮ ಶಕ್ತಿ, ನಮ್ಮ ಆಸಕ್ತಿ, ನಮ್ಮ ಉತ್ಸಾಹದ ಮೇಲೆ ನಿಂತಿದೆ. ಇಂಥ ತತ್ವಗಳ ಬಗ್ಗೆ ಆಗಾಗ ಚರ್ಚೆ ಆಗ್ಲಿ, ಮನಸ್ಸು ಪರಿವರ್ತನೆ ಆಗ್ಲಿ, ಸದೃಢ ಸಮಾಜವನ್ನ ಕಟ್ಟೋಣ ಅಂತ ಹೇಳ್ತಾ ಇವತ್ತಿನ ಈ ಮಾತಿಗೆ ನಾನು ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶರಣಾರ್ಥಿ.
ಧನ್ಯವಾದಗಳ್ರಿ ಅಕ್ಕ, ಶರಣಾರ್ಥಿಗಳ್ರಿ. ನಿಮ್ಮ ಮಾತುಗಳನ್ನ ಕೇಳಾಕ ಇವತ್ತ ನೀವ್ ಇವಾಗ ಇನ್ನೂ ಚಾಲೂ ಮಾಡಿದ್ದಿಲ್ಲ, ಅವಾಗ ಫುಲ್ ಆದದ್ದು ನೀವು ಬಿಡು ತನಕ ಈಗ್ಲೂ ಸಹಿತಕ್ಕ ಬಹಳಷ್ಟ ಫೋನ್ಗಳು ನನಗ್ ಬಂದು ಅವ್ರಿಗೆ ಲಿಂಕ್ ಸಿಗ್ಲಿಲ್ಲ ಅಂತ ಹೇಳಿ. ಅಷ್ಟು ಅರ್ಥಪೂರ್ಣ ಅದ್ಭುತ ತಮ್ಮ ಚಿಂತನೆ. ನಾನಂತೂ ಗಾಬರಿ ಆಗಿದ್ದೀನಿ. ಯಾಕಂದ್ರ ಧನ್ಯವಾದಗಳು ಅಕ್ಕರೆ. ಒಟ್ಟಿಗೆ ಅಪ್ಪ ಅವ್ರು ಹೇಳಿದ್ರು ಹಿಂಗ್ ಮಾಡ್ತಾರಿ ಅಂತ ಹೇಳಿ, ಬಾಳ್ ಚಲೋ ಮಾಡ್ತಾರ್ರಿ ಅಮ್ಮ ಅಂತ ಹೇಳಿ ಹೇಳಿದ್ರು. ಆಗ್ಲ್ರಿ ಅಪ್ಪಾರಿ, ನೀವ್ ಹೇಳ್ತೀರಿ ಅಂದ್ರ ಮಾಡ್ಲ್ರಿ ಅಂತ ಅಂದೆ. ಹೆಂಗ್ ಮಾಡ್ತಾರೋ ಯಾರಿಗೊಂದ್ ಹಿಂಗ ನಂಗ್ ಅನ್ಸಿತ್ತು. ಆದ್ರೆ 2 ದಿವಸ ನೀವು ಬಹಳ ಅದ್ಭುತವಾದಂತ ಉಪನ್ಯಾಸವನ್ನ ನೀಡಿದ್ರಿ ಅಕ್ಕ. ಅದಕ್ಕ ನಾ ಮಧ್ಯದಲ್ಲಿ ಪ್ರವೇಶ ಮಾಡಿ ನಿಮ್ಗ್ ಹೇಳದ್ನಿ. ಯಾಕಂದ್ರ ಇದು ನೀವು ಇಲ್ಲಿಗೆ ಬಿಟ್ರಿ ಅಂದ್ರ ಸ್ವಲ್ಪ ಹೇಳಿದ್ರಿ ಅಂದ್ರ ಅದು ಅರ್ಧಂಬರ್ಧ ಆಗ್ತದ. ಇಲ್ಲ ಇಲ್ಲ, ನಾನು ಇಲ್ಲ ಇಟ್ಕೊಂಡೇನೆ ನಾನು ಅದನ್ನ ಮುಗಿಸೋಳಿದ್ದೆ ನಾನು. ಇನ್ನೂ 2 ಉಪನ್ಯಾಸಗಳನ್ನೇ ನೀವು ಶತಸ್ಥಲಗಳ ಮೇಲೆ ಕೊಡ್ರಿ ಅಂತ ಹೇಳಿ ನಾನು ಇವತ್ತೇ ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಂಡು, ನಾವು ನಿಮಗ್ ಯಾವಾಗ ಟೈಮ್ ಸಿಗ್ತದ್ರಿ ಅಕ್ಕ ಅವಾಗ ನೀವ್ ಹೇಳ್ರಿ, ತಯಾರಿ ಮಾಡ್ರಿ, ನಾನು ನಿಮ್ಗ ತಾರೀಖುಗಳನ್ನ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ, ನೀವ್ ಯಾವಾಗಲೂ ಈ ವೇದಿಕೆಯೊಳಗ ಇರ್ರಿ ಅಕ್ಕ, ನಮ್ ಜೊತೆ ಇರ್ರಿ. ಅನುಭವವನ್ನ ನಿಮ್ಮಲ್ಲಿ ಬಹಳಷ್ಟು ಜ್ಞಾನ ಅದ, ಶರಣ ಸಾಹಿತ್ಯದ ಬಗ್ಗೆ ಬಹಳ ಜ್ಞಾನ ಅದ. ಅದನ್ನ ನಾವೆಲ್ಲರೂ ಉಣ್ಬೇಕು ಅಂತ ಹೇಳಿ ಹೇಳ್ತಾ, ಈಗ ಅನುಭವವನ್ನ ಮಾಡ್ಲಿಕ್ಕ ಬಹಳಷ್ಟು ಜನ ಅದಾರ. ಅದಕ್ಕ ಇವತ್ತ ಶಂಕರ್ ದೇವನೂರ್ ಅಪ್ಪ ಅವರು ನಮ್ಮ ವೇದಿಕೆಯಲ್ಲಿ ಉಪಲಬ್ಧ ಅದಾರ. ಅವರು ನಿಮಗ ಆತ್ಮೀಯರು ಅಂತ ಹೇಳಿ ಹೇಳಿದ್ರು. ಅದಕ್ಕ ಅಪ್ಪಾಜಿಗಳು ಒಂದಿಷ್ಟು ಅನುಭವವನ್ನ ಮಾಡ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಪ್ಪಾಜಿ. ಈ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶಿವಸ್ವರೂಪಿಗಳೇ, ನಮ್ಮೆಲ್ಲರೊಳಗಿನ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಈಗಾಗಲೇ ತಾಯಿ ಕಾವ್ಯಶ್ರೀ ಗಾಂವ್ಕರ್ ಅವರು ನಿನ್ನೆಯಿಂದ ಇಲ್ಲಿಯವರೆಗೆ ಅಷ್ಟಾವರಣಗಳು, ಪಂಚಾಚಾರ್ಯಗಳು ಹಾಗೂ ಮುಂದೆ ಸತ್ಸ್ಥಳದ ಕುರಿತು ಅನುಭವದ ನುಡಿಗಳನ್ನ ಹೇಳಲಿದ್ದಾರೆ. ಬಸವರಾಜ್ ಪಾಟೀಲರ ಪ್ರಥಮ ಪುಣ್ಯ ಸ್ಮರಣೆಯ ದಿನ, ಆ ಪ್ರಯುಕ್ತ ಈ ಕಾರ್ಯಕ್ರಮ. ಸ್ಮರಣೆ ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿಯ, ನಮ್ಮ ಪರಂಪರೆಯ ಒಂದು ಅರಿವಿನ ಸಂಕೇತ. ಅದು ಹಿರಿಯ ಮೌಲ್ಯ ಅಂತ ನಾವು ಪರಿಭಾವಿಸಬೇಕಾಗಿದೆ. ಸಾಧನಶೀಲ ಕವಿಗಳಾದಂಥ ಶ್ರೀಯುತ ಕೆ.ಸಿ. ಶಿವಪ್ಪ ಅವರು, ನನ್ನ ಆತ್ಮೀಯರು ಕೂಡ, ಸ್ಮರಣೆಯ ಕುರಿತು ಒಂದು ಮೌಲಿಕ ಮಾತನ್ನ ಹೇಳ್ತಾರೆ. ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ ತಿಳಿಯಾಗಿ ಹಗುರಾಗಿ ಶಾಂತವಾಗುವುದು, ತಲೆಬಾಗು ಆ ಹಿರಿಯ ಚೇತನದ ಎದುರಲ್ಲಿ ಭವ್ಯತೆಯೇ ಮೇರುಗುಣ ಮುದ್ದು ರಾಮ ಅಂತ. ಇಷ್ಟೊಂದು ಸುಂದರ. ಯಾರನ್ನ ನಾನು ಸ್ಮರಿಸ್ಕೊಟ್ರೆ ನನ್ನ ಮನಸ್ಸು ಹಿಮಗಿರಿಯ ಜಲದಂತೆ ತಿಳಿಯಾಗ್ತದೋ. ತಿಳಿ ಅಂದ್ರೆ ಇಲ್ಲಿ ಎರಡರ್ಥ ಇದೆ. ನೀರು ತಿಳಿಯಾಯ್ತು ಅಂದ್ರೆ ಪಾರದರ್ಶಕವಾಯ್ತು ಅಂತ, ಒಳ ಹೊರ ಒಂದಾದ ನಿಲುವು. ಅಷ್ಟೇ ಅಲ್ಲ, ತಿಳಿ ಅಂದ್ರೆ ಅರಿವು ಅಂತನೂ ಅರ್ಥ. ಎಲ್ಲಿ ಒಳ ಹೊರ ಒಂದಾಗಿರ್ತದೋ ಅದು ತಿಳಿಯಾಗಿರ್ತದೆ, ಅದು ಅನುಭವವಾಗಿರ್ತದೆ. ಯಾರನ್ನ ನಾನು ಸ್ಮರಿಸ್ಕೊಂಡ್ರೆ ಹಿಮಗಿರಿಯ ಜಲದಂತೆ ತಿಳಿಯಾಗಿರ್ತದೋ ಅವರನ್ನ ನಾವು ಸ್ಮರಿಸ್ಕೊಳ್ಳೋದಿದೆಯಲ್ಲ, ಅದು ದಿವ್ಯತೆಯೇ ಮೇರುಗುಣ ಮುದ್ದು ರಾಮ. ಹಾಗಾಗಿ ಬಸವರಾಜ್ ಪಾಟೀಲರನ್ನ ನಾವು ಸ್ಮರಿಸ್ಕೊಳ್ಳೋದು ಇದೆಯಲ್ಲ, ಅದು ದಿವ್ಯತೆಯ, ಭವ್ಯತೆಯ ಒಂದು ಪರಂಪರೆಯ ಹಿರಿಯ ಮೌಲ್ಯ. ಅದನ್ನ ತಾಯಿ ಸುಜಾತ ಪಾಟೀಲ್ ಅವರು ಮಾಡಿದ್ದಾರೆ.
ಜನಪದರ ಬಾಯಲ್ಲಿ ಅವ್ರನ್ನ ಕೇಳ್ಬೇಕು. ಎಲ್ಲ ಬಲ್ಲಿದ ನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ. ಶಿವ ಅಂದ್ರೆ ಮಂಗಳಕರವಾದ, ಶುಭಕರವಾದ, ಆನಂದಕರವಾದ ಬೆಳಕನ್ನ ಅಪ್ಪ ಚೆಲ್ಲಿದರು. ಎಲ್ಲ ಬಲ್ಲಿದ ನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗ, ಸೊಲ್ಲೆತ್ತಿ ಪದವ ಹಾಡಿವ. ಕಲಿಯದ ಹೆಣ್ಣು ಮಗಳು ಅಪ್ಪ ಬಸವಣ್ಣನವರ ಸ್ಮರಿಸುವ ರೀತಿ ಇದು. ಇದು ಈ ಮಣ್ಣಿನ ಮೌಲ್ಯ, ಈ ನೆಲದ ಒಂದು ಧಾರ್ಮಿಕತೆ, ಆಧ್ಯಾತ್ಮ. ಶರಣರನ್ನೆಲ್ಲ ಸ್ಮರಿಸ್ಕೊಳ್ಬೇಕಾಗಿದೆ ನಾವು. ಯಾವ ತತ್ವಕ್ಕೋಸ್ಕರ ತಮ್ಮ ಬದುಕನ್ನ ಹೋರಾಟಕ್ಕಿಟ್ರೋ, ಯಾವ ಮೌಲ್ಯಗಳ ಅನುಷ್ಠಾನಕ್ಕಾಗಿ ತಮ್ಮ ಬದುಕನ್ನ ಮುಡುಪಾಕಿಟ್ರೋ, ಅವರ ವಚನಗಳನ್ನ, ಅವರ ತತ್ವಗಳನ್ನ ಎಷ್ಟರ ಮಟ್ಟಿಗೆ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರ ನಾವು ಅವರಿಗೆ ನಿಜದ ಗೌರವವನ್ನ ಕೊಡ್ತಾ ಇದ್ದೀವಿ ಎನ್ನುವಂಥದ್ದು ಕೂಡ ಈ ಸಂದರ್ಭದ ಆತ್ಮಾವಲೋಕನ ಅಂತ ನಾವು ಪರಿಭಾವಿಸಬೇಕಾಗಿದೆ. ಶರಣರ ಸಿದ್ಧಾಂತ ಗುರುಲಿಂಗ ಜಂಗಮ ಅಂದ್ರು ತಾಯಿಯವರು. ಗುರು ಅಂದ್ರೆ ಇಲ್ಲಿ ಜ್ಞಾನ ಅಂತ, ಲಿಂಗ ಅಂದ್ರೆ ತತ್ವ ಅಂತ, ಜಂಗಮ ಅಂದ್ರೆ ಸಮಾಜ ಅಂತ. ನಾವು ಜ್ಞಾನಮುಖಿಯಾಗಬೇಕು, ನಾವು ತತ್ವಮುಖಿಯಾಗಬೇಕು, ನಾವು ಜಂಗಮ ಮುಖಿಯಾಗಬೇಕು, ನಾವು ಎಲ್ಲವನ್ನ ಒಳಗೊಳ್ಳಬೇಕು. ಎಲ್ಲವನ್ನ ಒಳಗೊಳ್ಳೋದಿದೆಯಲ್ಲ, ಅದೇ ನಿಜವಾದ ಬಸವ ತತ್ವ, ಅದೇ ಶರಣ ತತ್ವ. ಈ ನೆಲೆಯಲ್ಲಿ ನನ್ನ ಆತ್ಮೀಯ ಮಿತ್ರರಾದಂತಹ ಜರಗನಹಳ್ಳಿ ಶಿವಶಂಕರ್ ಅವರು ಒಂದು ಮಾತನ್ನ ಹೇಳ್ತಾರೆ. 4 ಸಾಲಿನ ಕವಿತೆ ಅದು. ಶರಣ ತತ್ವದ ಪ್ರತೀಕ, ಒಳಗೊಳ್ಳುವ ಭಾವ. ಕುಂಬಾರರು ಪ್ರಣತಿಯನ್ನ ಮಾಡಿದರೆ, ಕುಂಬಾರರು ಮಾಡಿದ ಪ್ರಣತೆಗೆ ಗಾಣಿಗರ ಮನೆಯ ತೈಲವ ತುಂಬಿ, ಒಕ್ಕಲಿಗರು ಬೆಳೆದ ಹತ್ತಿಯ ಹೊಸೆದು ಬತ್ತಿಯ ಮಾಡಿ ದೀಪವ ಹಚ್ಚಿದೊಡೆ, ಹಲವು ಜಾತಿಗಳು ಕೂಡಿ ಮಹಾ ಬೆಳಕಾಯಿತ್ತು ನೋಡ, ಮಹಾ ಬೆಳಕಾಯಿತ್ತು ನೋಡ. ಇದು ಬಸವ ತತ್ವ, ಇದು ಶರಣ ತತ್ವ, ಇದು ಲಿಂಗ ತತ್ವ, ಅಂದ್ರೆ ದರ್ಶನದ ತತ್ವ. ಇದು ಒಂದು ಪ್ರಣತೆಯನ್ನ ನೋಡ್ತೇವೆ ನಾವು, ಹೌದಲ್ಲ? ಅದರ ಬೆಳಕು ಎಲ್ಲಿಂದ ಬಂತು? ಸ್ವಯಂಭುವೆ? ಖಂಡಿತ ಇಲ್ಲ. ಈ ಬೆಳಕಿನ ನಿರ್ಮಾಣದ ಹಿಂದೆ ಹಲವು ವರ್ಗಗಳ ತ್ಯಾಗ ಇದೆ, ಶ್ರಮ ಇದೆ. ಇದನ್ನ ನಾವು ಅರ್ಥೈಸ್ಕೊಳ್ಬೇಕು. ಒಂದು ಪ್ರಣತೆಯನ್ನ ತಯಾರಿಸಿದವರು ಕುಂಬಾರರು, ಅದರ ಜೀವದ್ರವ್ಯ ತೈಲವನ್ನ ತಯಾರಿಸಿದವರು ಗಾಣಿಗರು, ಬತ್ತಿಯನ್ನ ತಯಾರಿಸಿದವರು ಒಕ್ಕಲಿಗರು, ರೈತರು, ಹಚ್ಚುವವರು ಇನ್ಯಾರು? ಎಲ್ಲ ವರ್ಗದ ಜನರು ತಯಾರಿಸಿದ ವಸ್ತುಗಳು ಒಂದೆಡೆ ಏಕತ್ರಗೊಂಡು ತಮ್ಮ ಮೂಲವನ್ನ ಪರಿವರ್ತಿಸಿಕೊಂಡು ಬೆಳಕಾಗೋದಿದೆಯಲ್ಲ, ಇದು ಶರಣ ಧರ್ಮ, ಶರಣ ಭಾವ, ಬಸವ ತತ್ವ. ಅದರ ಉದ್ದೇಶ ಏನು? ಬೆಳಕಿನ ಉದ್ದೇಶ ಕತ್ತಲೆಯನ್ನ ದೂರೀಕರಿಸುವುದು. ಇದು ನಮ್ಮದಾಗಬೇಕಾಗಿದೆ. ಅದಕ್ಕಾಗಿ ಓದಿದರಾಗದು, ಕೇಳಿದರಾಗದು, ನಡೆಯನ್ನ ಕೇಳುವ ಧರ್ಮ ಇದ್ರೆ ಶರಣ ಧರ್ಮ. ಹೇಳಬಹುದು ನಾವು, ಮಾತಾಡಬಹುದು ನಾವು, ಆ ನುಡಿ ನನ್ನ ಬದುಕಿನ ಅಭಿವ್ಯಕ್ತಿ ಅಂಗವಾದಾಗ ಅದು ಶರಣ ಧರ್ಮ. ಈ ನೆಲೆಯಲ್ಲೇನೆ ಮಾದಾರ ಚೆನ್ನಯ್ಯನವರು ಒಂದು ವಚನ ಹೇಳ್ತಾರೆ. ನುಡಿ ಲೇಸು, ನಡೆ ನುಡಿಗೆ ಸಿದ್ಧಾಂತವಾದಲ್ಲಿ ಕುಲ ಒಲೆ ಸೂತಕವಿಲ್ಲ. ನುಡಿ ಲೇಸು ನಡೆ ಹದಮವಾದಡೆ ಅದೇ ಬಿಡಿಸಲಾಗದ ಒಲೆ. ಇಲ್ಲದಿದ್ರೆ ಏನಾಗ್ತದೆ ಅಂದ್ರೆ ಹೇಳೋದ್ರಲ್ಲಿ ನಾವು ಕಾಲ ಕಳೆದಿದ್ದೇವೆ, ಅನುಸರಿಸೋದ್ರಲ್ಲ
ನಡೆಯೋದ್ರಲ್ಲಿದೆ. ಈ ಮಾತುಗಳನ್ನೇ ನಮ್ಮ ಶಿವಪ್ಪ ಅವರು ಒಂದು ವಚನದಲ್ಲಿ ಹೇಳ್ತಾರೆ. ಏನಿತು ಚೇತನ ನಡೆದಾಡಿ ಸಂಭ್ರಮದಿ ಬಿಟ್ಟು ಹೋಗಿವೆ ತಮ್ಮ ಹೆಜ್ಜೆ ಗುರುತುಗಳ. ಅದ ನರಸಿ ನಡೆದರೆ ನುಡಿದರೆ ಅಲ್ಲ, ಅದ ನರಸೆ ನಡೆದರೆ ಬದುಕು ಹಸಿರಿನ ಬಯಲು. ನೆನೆ ದಿವ್ಯ ಆತ್ಮಗಳ ಮುದ್ದು ರಾಮ, ನೆನೆ ದಿವ್ಯ ಆತ್ಮಗಳ ಮುದ್ದು ರಾಮ. ಹೇಳುವುದಲ್ಲ ವಚನ ಅಂದ್ರೆ ನಾ ವಚ, ಅದು ಹೇಳುವುದಲ್ಲ ಮಾಡಿ ತೋರಿಸುವಂಥದ್ದು, ನಡೆದು ನುಡಿಯುವಂಥದ್ದು. ನಡೆನುಡಿಗಳ ಸಿದ್ಧಾಂತ ಇದು. ಈ ನೆಲೆಯಲ್ಲನೇ ಅಪ್ಪ ಬಸವಣ್ಣನವರು ಹೇಳುವುದು, ಏನನ್ನ ನುಡಿಯಬೇಕು, ಏನನ್ನ ನಡೆಯಬೇಕು. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಮೇಲೆ ತೂಗುವ ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ, ಭಗವಂತ ಅಲ್ಲ ನಮ್ಮ ಪ್ರಜ್ಞೆಯ ಕೈಯಲ್ಲಿ. ಒಂದು ಜವೆ ಕೊರತೆಯಾದಡೆ ಎನ್ನನ್ನದ್ದಿ ನೀನ್ ಎದ್ದು ಹೋಗ ಕೊಡಲ ಸಂಗಮ ದೇವ. ಈ ಬಲ, ಈ ನೈತಿಕತೆ ನಮ್ಮ ಅಂತರ್ಗತವಾಗಬೇಕಾಗಿದೆ. ವಚನ ಸಾಹಿತ್ಯ, ಶರಣ ಧರ್ಮ ಬಹಿರಂಗದ ಹೋರಾಟ ಅಲ್ಲ, ಬಹಿರಂಗದ ಬಣ್ಣದಾಟ ಅಲ್ಲ, ಅದು ಅಂತರಂಗದ ಹುಡುಕಾಟ ಎನ್ನುವ ನೆಲೆಯನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಬರೀ ಹೇಳುವುದರಿಂದ ಏನಾಗ್ಬೋದು ಅಂದ್ರೆ, ಸ್ಟ್ಯಾಂಡ್ ಹಾಕಿ ಸೈಕಲ್ ನಿಲ್ಸಿ ಸ್ಟ್ಯಾಂಡ್ ಹಾಕ್ಬಿಟ್ಟು ನಾವು ಸಣ್ಣವರಾಗಿದ್ದಾಗ ತುಳಿತಿದ್ದೋ, ಪೆಡ್ಲು ತಿರುಗ್ತಿತ್ತು, ಮಂಡಿನೋ ನೋವಾಗ್ತಿತ್ತು, ಚಕ್ರನೋ ತಿರುಗ್ತಿತ್ತು, ಒಂದು ಹೆಜ್ಜೆ ಮುಂದೋಗಲ್ಲ. ಆ ಸ್ಥಿತಿಯಲ್ಲಿ ನಾವಿದ್ದೇವೆ. ಅದು ಬಿಟ್ಟು ನಡೆದಾಗ ಮಾತ್ರ ಶರಣ ಧರ್ಮದ ಅರ್ಥ ಒಂದಿಷ್ಟು ಬೆಳಕು ಬಂದೀತು ಎನ್ನುವುದು ನನ್ನ ಭಾವ. ತಮ್ಮೆಲ್ಲರಿಗೂ ಪ್ರಣಾಮಗಳು. ಧನ್ಯವಾದಗಳು ಅಪ್ಪಾಜಿ. ತಮ್ಮ ಮೌಲಿಕವಾದಂತ ಒಂದು ಉಪನ್ಯಾಸಕ್ಕ ತಾವು ಸಂವಾದಿಯಾಗಿ ಮಾತನಾಡಿದ್ದು ಬಹಳಷ್ಟು ಅದ್ಭುತ. ಧನ್ಯವಾದಗಳು. ಅಪರೂಪ ಅಂತ ಹೇಳಿ ಹೇಳ್ತೀನಿ. ಈ ಶರಣ ತತ್ವಗಳು ಅಥವಾ ಶರಣ ತತ್ವ ಚಿಂತನೆ ಅನ್ನೋದು ಬಹಿರಂಗದ ಬಯಲಾಟ ಅಲ್ಲ, ಬಹಿರಂಗದ ಬಣ್ಣದಾಟ ಅಲ್ಲ, ಅಂತರಂಗದ ಹುಡುಕಾಟ ಅಂತ ಹೇಳಿ ಹೇಳಿದ್ರಲ್ಲ, ಎಂತ ಅದ್ಭುತ ಮಾತಿದು. ಎಂತ ಅದ್ಭುತ ಆತ್ಮಾವಲೋಕನ ಮಾಡಿಕೊಳ್ಳಕ್ ಹಚ್ತಕ್ಕಂತ ಒಂದು ಕಿಡಿ ಅಂತ ಹೇಳಿ ನಾನು ಹೇಳ್ತೀನಿ. ಧನ್ಯವಾದಗಳು ಅಪ್ಪಾಜಿ. ನಿಮ್ಮ ಆಧ್ಯಾತ್ಮಿಕ ಒಲವು, ನಿಮ್ಮ ಮೌಲಿಕ ಮಾತುಗಳು ಮತ್ತ ಮಾನವೀಯ ಮೌಲ್ಯಗಳನ್ನ ಬಿತ್ತತಕ್ಕಂತ ಒಂದು ಕಳಕಳಿಯನ್ನ ನಾವೆಲ್ಲರೂ ಅಪ್ಕೋಬೇಕು ಅಂತ ಹೇಳಿ ಅನಿಸ್ತದ. ಧನ್ಯವಾದಗಳು ತಮ್ಮ ಉಪಸ್ಥಿತಿಗೆ, ತಮ್ಮ ಮಾತುಗಳಿಗೆ ಶರಣಾರ್ಥಿಗಳನ್ನ ಹೇಳ್ತಾ, ಈಗ ಬಹಳಷ್ಟು ಜನ ಹ್ಯಾಂಡ್ ರೈಸ್ ಮಾಡ್ಯಾರ. ಸಿದ್ದು ಅಪ್ಪ ಅವರು ಒಂದೆರಡು ಮಾತುಗಳನ್ನ ಮಾತಾಡ್ರಿ ಅಪ್ಪಾಜಿ. ಸಮಸ್ತ ಶರಣರಿಗೆ ಶರಣಾರ್ಥಿಗಳು. ಮುಖ್ಯವಾಗಿ ದೇವನೂರ್ ಪೂಜ್ಯರ ಮಾತುಗಳನ್ನ ಕೇಳಿದಾಗ ನನಗೆ ಒಂದರ್ಥದಲ್ಲಿ ಸಿದ್ದೇಶ್ವರಪ್ಪಗಳ ಧ್ವನಿ ನನ್ನ ಕಿವಿಯಲ್ಲಿ ನಿನಾದಿಸಿದ ಅನುಭೂತಿ ನನಗಾಯ್ತು. ಆದ್ದರಿಂದ ಅದಕ್ಕೆ ನಾನು ಅನಂತ ಶರಣಗಳನ್ನ ಸಲ್ಲಿಸಿ, ಇವತ್ತಿನ ಲಿಂಗಾಯತ ಧರ್ಮದ ವಿಶಿಷ್ಟ ಆಚರಣೆಗಳಾದ ಪಂಚಾಚಾರ, ಶಟಸ್ಥಲ, ಅಷ್ಟಾವರಣಗಳ ಕುರಿತು ಒಂದು ಇಂಟ್ರೊಡಕ್ಷನ್ ಅಂತ ನಾವು ಕರಿತೇವೆ. ಆಳಕ್ಕೆ ಹೋಗೋದಲ್ಲ, ಒಂದು ಮೇಲ್ಪದರಿನಲ್ಲಿ ನೋಡುವ ಅನಿವಾರ್ಯತೆ ಕೂಡ ಇದೆ. ಈಗೆಲ್ಲ ನಶಿಸಿ ಕಾಯಕ ದಾಸೋಹ ಅನುಭವದ ಲೆವೆಲ್ಗೆ ನಾವು ನಿಂತಿದ್ದೇವೆ. ಆದ್ರೆ ಕಾಯಕ ದಾಸೋಹ ಅನುಭವದ ಆಚೆಗೆ ಇರುವ ಆಳ ತತ್ವಗಳ ಕುರಿತು ಇವತ್ತು ಉಪನ್ಯಾಸಕರು ಸುಮಾರು 28 ನಿಮಿಷ 38 ನಿಮಿಷಗಳ ಕಾಲ ಬಹಳ ಗಾಢವಾಗಿ ಆಪ್ತವಾಗಿ ಮಾತನಾಡಿದರು. ಅದಕ್ಕೆ ಸೂಕ್ತವಾಗಿರುವಂತಹ ವಚನಗಳನ್ನ ಉದಾಹರಿಸಿ ಬಹಳ ತಿಳಿಯಾಗಿ ನಿಧಾನವಾಗಿ ಹೇಳಿದರು. ನನಗೆ ಬಹಳ ಅಚ್ಚರಿಯಾಗಿದ್ದೇನಂದ್ರೆ, ನಾವು ಸಾರ್ವಜನಿಕ ವೇದಿಕೆಗಳಲ್ಲಿ ಮಾತಾಡ್ಲಿಕ್ಕೆ ಹೋಗ್ತೇವೆ, 200 ಜನ ಇರ್ತಾರೆ, ಆದ್ರೆ ಅವ್ರ ಪ್ರೆಸೆನ್ಸ್ ಎಷ್ಟು ಇರುತ್ತೆ ಅನ್ನೋದು ಮಹತ್ವ ಆಗೋದಿಲ್ಲ. ಆದ್ರೆ ಇವತ್ತು ಇಲ್ಲಿ ಸುಮಾರು 90 ರಿಂದ 92 ಜನ ನಿರಂತರವಾಗಿದ್ದು
ಡಾಕ್ಟರ್ ಕಾವ್ಯಶ್ರೀ ಮಹಾಗಾಂವ್ಕರ್ ಅವರ ಮಾತುಗಳನ್ನ ಆಲಿಸಿದ ಅನನ್ಯತೆ ನನಗೆ ಬಹಳ ಇಷ್ಟ ಆಯ್ತು. ನಾನು ತುಂಬಾ ಅನಿರೀಕ್ಷಿತವಾಗಿ ಇವತ್ತು ಈ ಮಾತುಗಳಿಗೆ ಸಾಕ್ಷಿಯಾಗಿದ್ದಕ್ಕೆ ಅನಂತ ಶರಣಗಳನ್ನು ಸಲ್ಲಿಸ್ತೇನೆ. ಈ ಪ್ರಯತ್ನ ಮುಂದುವರಿಬೇಕು. ಇವತ್ತು ಹೆಚ್ಚು ಅಪಾಯದ ಸ್ಥಿತಿಯಲ್ಲಿ ನಾವಿದ್ದೇವೆ, ಅದಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಯಾರು ಈ ಧರ್ಮ ವಚನಗಳು ಬಹಳ ಮಹತ್ವದ್ದಲ್ಲ, ವೇದಾಂತ ಬಹಳ ಮಹತ್ವದ್ದು ಅಂತ ಅಹಂಕಾರದಿಂದ ರಾಷ್ಟ್ರೀಯತೆ ಮತ್ತು ಹಿಂದುತ್ವದ ಅಹಮಿಕೆಯಲ್ಲಿ ಮೆರೆತಿದ್ರು, ಅವ್ರಿಗೆ ಇವತ್ತು ವಚನಗಳು ಬಹಳ ಮಹತ್ವದ್ದು ಅನಿಸ್ಬಿಟ್ಟಿದೆ. ಇಲ್ಲಿ ವಚನಗಳ ಕುರಿತು ಅರಿವು ಜಾಗೃತಿ ಹೆಚ್ಚಾದಂಗೆಲ್ಲ ಅವ್ರಿಗೊಂದ್ ರೀತಿ ಸಂಕಟ ಆಗ್ತಾ ಇದೆ. ಆ ಸಂಕಟದ ಪ್ರತಿಫಲವೇ ವಚನ ದರ್ಶನವೆಂಬ ಕಳಪೆ ಪ್ರಯತ್ನ. ಆದ್ದರಿಂದ ನಾವು ಅದನ್ನ ಟೀಕಿಸೋ ಬದಲು, ಅದನ್ನು ವೈಭವೀಕರಿಸೋ ಬದಲು ವಚನಶಾಸ್ತ್ರವೆಂಬ ದೊಡ್ಡ ಗೆರೆಯನ್ನ ಎಳಿತಾ ಹೋದ್ರೆ, ವಚನಗಳ ಅರಿವನ್ನ ಜನರಲ್ಲಿ ಬಿತ್ತುತ್ತಾ ಹೋದ್ರೆ, ಆ ಒಂದು ಕ್ಷುಲ್ಲಕ ಸಣ್ಣ ಗೆರೆ ತಾನೇ ತಾನಾಗಿ ನಶಿಸಿ ಹೋಗ್ತದೆ. ಆ ನಶಿಸುವ ಪ್ರಕ್ರಿಯೆಯಲ್ಲಿ ನಾವು ಭಾಗಿಯಾದಾಗ ಮಾತ್ರ ಒಂದು ಈ ಧರ್ಮಕ್ಕೆ ಹೊಸತನ ಸಿಗುತ್ತದೆ. ಇಲ್ಲಿ ಕೇವಲ ಮತ್ತೆ ಹೇಳ್ತಾನೆ, ಸೋಕಾಲ್ಡ್ ಲಿಂಗಾಯತರ ಗುತ್ತಿಗೆ ಪಡೆದ ಧರ್ಮ ಅಲ್ಲ ಇದು. ಇಲ್ಲಿ ಎಲ್ಲ ಧರ್ಮೀಯರು, ಎಲ್ಲ ಜಾತಿಯರು ಒಳಗೊಂಡ ಬಸವ ಧರ್ಮದ ವಿಶಾಲತೆಯನ್ನ ಅರ್ಥ ಮಾಡುವ ನಿಮ್ಮ ಪ್ರಯತ್ನಕ್ಕೆ, ಅದು ಕುಮಾರವ್ಯಾಸ ಹೇಳೋ ಹಾಗೆ ಮದುವೆ ಎಂಬುದು ನೆಪ, ನೆಂಟರು ಬರುವುದೇ ಮುಖ್ಯ ಅನ್ನೋ ಹಾಗೆ ಬಸವರಾಜ್ ಪಾಟೀಲ್ ಅವರ ಕಾಕ ಅವರ ಸ್ಮರಣಾರ್ಥ ತಾವು ಏನು ಒಂದು ಈ ವಿಚಾರವನ್ನ ಮಂಥನವನ್ನು ಏರ್ಪಡಿಸಿದ್ರಿ. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನಗೂ ಕೆಲವು ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರ ಅಂತರಾತ್ಮಗಳಿಗೆ ಶರಣಾರ್ಥಿ. ವಿಶೇಷವಾಗಿ ಅರ್ಥಪೂರ್ಣ ಅಕಾಡೆಮಿಕ್ ಮಾತುಗಳನ್ನು ಆಡಿದ ಉಪನ್ಯಾಸಕರಿಗೂ ಕೂಡ ನಾನು ಶರಣುಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿ. ಧನ್ಯವಾದಗಳ್ರಿ ಶರಣಾರ್ಥಿಗಳ್ರಿ ಅಣ್ಣವ್ರ. ಸ್ವಲ್ಪ ಅದ್ಭುತವಾದಂತ ಮಾತುಗಳನ್ನ ತಾವ್ ಆಡದ್ರಿ. ನಿಜ ರೀ, ಯಾರಲ್ಲಿ ಯಾರು ಶರಣ ತತ್ವಗಳನ್ನ ಆಚರಿಸ್ಬೇಕೋ ಅವ್ರು ಬಿಟ್ಟು ಹೊಂಟಿದೀವಿ. ಯಾರು ಹೊರದೇಶದೊಳಗ, ಬರೀ ನಮ್ ದೇಶದಾಗಲ್ಲ, ಹೊರದೇಶಗಳಲ್ಲಿ ಎಲ್ಲಾ ದೇಶಗಳಲ್ಲಿ ಶರಣ ತತ್ವಕ್ಕ ಆಕರ್ಷಣೆ ಹೊಂದಿ ಅಥವಾ ವಚನ ಸಾಹಿತ್ಯವನ್ನ ಅಭ್ಯಾಸ ಮಾಡ್ತಕ್ಕಂತ ಅಭಿರುಚಿ ಅವರಲ್ಲಿ ಬೆಳೆದದ. ಆದ್ರ ನಮ್ಮಲ್ಲೇ ಇರ್ತಕ್ಕಂತ, ಮಗ್ಗಲ್ಗೆ ಇರ್ತಕ್ಕಂತ, ನಮ್ಮ ಮನೆಯೊಳಗೆ ಇರ್ತಕ್ಕಂತ ವಚನ ಸಾಹಿತ್ಯವನ್ನ ನಾವು ಬಿಟ್ಟು ಬೇರೆ ಕಡೆಗೆ ಬೆನ್ ಹತ್ತಿದೇವ್ ಅನ್ನೋದು ಬಹಳಷ್ಟು ಸತ್ಯವಾದ ಮಾತನ್ನ ತಾವು ಹೇಳಿದ್ರಿ. ಇದು ಪ್ರತಿನಿತ್ಯ ಇರ್ತದ್ರಿ. ಬಸವವಾಣಿ ಶರಣ ಸಾಮಾಜಿಕ ಸಂಸ್ಥೆ ಇದು ನಿತ್ಯ ನಿರಂತರವಾಗಿ, ನಾಳೆಗೆ 100ನೇ ಸಂಚಿಕೆ ಅದ. ಅದಕ್ಕ ಪ್ರತಿದಿನ 7:30ರಿಂದ 8:30 ತನಕ 1 ತಾಸು ಮಾತ್ರ ಈ ಉಪನ್ಯಾಸ ನಡೀತದ್ರಿ. ಅದಕ್ಕ ಅಣ್ಣವ್ರ ನೀವು ಪ್ರತಿನಿತ್ಯ ಜಾಯಿನ್ ಆಗ್ರಿ ಅಂತ ಹೇಳಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೋತೀನಿ. ತಮ್ಮ ಉಪನ್ಯಾಸನು ಈ ವೇದಿಕೆಯಲ್ಲಿ ಕೂಡ್ರಿ ಅಂತ ಹೇಳ್ತೀನ್ರಿ. ಆಮೇಲೆ ನೀವು 92 ಅಂತ ಹೇಳಿದ್ರಿ. 92 ಅಲ್ಲಿ ಸಂಖ್ಯೆ ಕಾಣಿಸ್ತದ್ರಿ, 8 + 8 ಇರ್ತದ್ರಿ. ಅಂದ್ರ 100 ಜನ ಫುಲ್ ಇರ್ತೈತ್ರಿ. 100ಕ್ಕಿಂತಲೂ ಹೆಚ್ಚು ಜನಕ್ಕ ನಾವ್ ಮತ್ತೊಂದು ಲಿಂಕ್ ಮಾಡಿದೇವ್ರಿ, ಮತ್ತ ಅಲ್ಲಿ 50 ಜನ ಇರ್ತಾರ. ಪ್ರತಿನಿತ್ಯ ಈ ವೇದಿಕೆಯೊಳಗ ಉಪಸ್ಥಿತಿ ಇರ್ತಕ್ಕಂತ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಶರಣಾರ್ಥಿಗಳನ್ನ ಅರ್ಪಿಸ್ತೀನಿ. ಯಾಕಂದ್ರ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡಿಲಕ್ಕ ಕಾರಣ ಏನು ಅಂದ್ರ ಇಲ್ಲಿ ಉಪಸ್ಥಿತಿ ಇರ್ತಕ್ಕಂತ ಎಲ್ಲ ಶರಣ ಬಂಧುಗಳಿಗೆ ಅದು ಸಲ್ತದ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ. ಆಮೇಲೆ ನಮ್ಮ ಶಂಕರ್ ದೇವನೂರಪ್ಪ ಅವರ ಕಳಕಳಿ, ನೀವು ಹೇಳಿದ್ರಿ ಒಂದ್ ಮಾತ, ಸಿದ್ದೇಶ್ವರಪ್ಪಗಳ ಮಾತು ಕೇಳಂಗ ಅನಸ್ತದ ಅಂತ ಹೇಳಿ. ಅದು ನಿಜ ರೀ. ನಾವು ಸಿದ್ದೇಶ್ವರಪ್ಪಗಳ ಮಾತುಗಳನ್ನ ಕೇಳ್ಬೇಕಾಗಿತ್ತು ಮತ್ತೆ ಅಂತ ಹೇಳಿದ್ರೆ ಅದು ಶಂಕರ್ ದೇವನೂರಪ್ಪ ಅವ್ರ ಮಾತುಗಳನ್ನ ನಾವು ಕೇಳ್ಬೇಕು ಅನ್ನೋದು ಅದು ನಿಜ. ಶರಣಾರ್ಥಿ. ಆಮೇಲೆ ನಮ್ಮ ಕಾವ್ಯಶ್ರೀ ಮಹಾಗಾಂವ್ಕರ್ ಅಕ್ಕ ಅವರು ಬಹಳ ಅರ್ಥಪೂರ್ಣವಾದಂತ ಉಪನ್ಯಾಸವನ್ನ ನೀಡಿದ್ರು. ಮತ್ತೆ ಅವರಿಗೆ ಅವರ ಮಾತುಗಳನ್ನ ನಾವು ಕೇಳಲೇಬೇಕು. ಅದಕ್ಕ ತಾವು ಉಪನ್ಯಾಸ ಮಾಡ್ಬೇಕು ಅಂತ ಹೇಳಿ ನಾನು ಕೇಳ್ತಾ, ನಾಳೆ 100ರ ಬೆಳಕು ಅಂತಕ್ಕಂತ ವಿಷಯದ ಕುರಿತು ಪ್ರೊಫೆಸರ್ ತಿಗಡಿ ಅಪ್ಪಾಜಿ ಅವರು 2 ದಿವಸ ಮಾತನಾಡ್ತಾರ. ಅದಕ್ಕ ನಾವೆಲ್ಲರೂ ಆ ಮಾತುಗಳಿಗೆ ಸಾಕ್ಷಿಯಾಗಿ ಇರೋಣ ಅಂತ ಹೇಳಿ ಹೇಳ್ತಾ, ಈಗ ವೇಳೆ ಬಹಳಷ್ಟಾಗ್ಯದ. ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಪ್ರತಿನಿತ್ಯ 7:30 ಈ ಲಿಂಕದಲ್ಲಿ ಎಲ್ಲರೂ ಜಾಯಿನ್ ಆಗ್ರಿ ಅಂತ ಹೇಳಿ ಕೇಳ್ತಾ, ಈಗ ಕುಸುಮಾ ಅಕ್ಕ ಅವರು ಮಂಗಲವನ್ನ ಮಾಡ್ರಿ ಅಂತ ಹೇಳಿ ನಾನು ಕೇಳ್ಕೊತೇನ್ರಿ.